ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನಂದರೆ ನಾವು ಅಪ್ಲೈಡ್ ಫಿಸಿಯಾಲಜಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಏನಂದರೆ ಅಪ್ಲೈಡ್ ಅನಾಟಮಿ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ವಶನ್ ಪೇಪರ್ ಪ್ಯಾಟ್ರನ್ನು ಮತ್ತು ಬ್ಲೂ ಪ್ರಿಂಟು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಯಾವ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಬರುತ್ತೆ ಅದೆಲ್ಲ ಡಿಸ್ಕಸ್ ಮಾಡೋಣ. ವಿಡಿಯೋ ಎಲ್ಲರೂ ಕೊನೆವರೆಗೂ ನೋಡಿರಿ. ಮತ್ತು ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿರಿ, ಅವರಿಗೂ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಏನಂದರೆ ಅನಾಟಮಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತೀವಿ ಅನ್ನೋದು ಹೇಳ್ಕೊಡ್ತೀನಿ. ಮೀನ್ಸ್ ಕರೆಕ್ಟಾಗಿ ಪ್ಯಾಟ್ರನ್ ಟು ಪ್ಯಾಟ್ರನ್ ಹೋಗೋಣ. ಫಸ್ಟು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸು, ನೆಕ್ಸ್ಟು ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇದೆ, ನೆಕ್ಸ್ಟ್ ಬ್ಲೂ ಪ್ರಿಂಟು, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕರೆಕ್ಟಾಗಿ ಕೊನೆವರೆಗೂ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಏನಂದರೆ ಇದರಲ್ಲಿ ಎಷ್ಟು ಮಾರ್ಕ್ಸ್ ತೊಗೋಬೇಕು ನೋಡಿರಿ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಲಾಸ್ಟ್ ಫಿಸಿಯಾಲಜಿ ಮತ್ತು ಸೋಷಿಯಾಲಜಿ ಸೈಕಾಲಜಿ ಅವಾಗ ವಿಡಿಯೋ ಮಾಡುವಾಗ ಕೂಡ ಹೇಳಿದ್ದೀನಿ ಎಷ್ಟು ಮಾರ್ಕ್ಸ್ ತೊಗೋಬೇಕು ಅನ್ನೋದು. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತಾಯಿದ್ದೀನಿ, ಎಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇದರಲ್ಲಿ ಏನಂದರೆ ಎನಾಟಮಿ ಎಷ್ಟು ಮಾರ್ಕ್ಸ್ ಇರುತ್ತೆ, 37 ಮಾರ್ಕ್ಸ್ಗೆ ಇರುತ್ತೆ. ಸೊ ಇದರಲ್ಲಿ ಎಷ್ಟು ತೊಗೋಬೇಕಂದ್ರೆ ಟೋಟಲಿ 19 ತೊಗೋಬೇಕು, ಕಂಪಲ್ಸರಿ ಮೈಂಡಲ್ಲಿ ಇರಲಿ. 19 ತೊಗೊಂಡ್ರೆ ಕಂಪಲ್ಸರಿ ಪಾಸ್ ಆಗ್ತೀರಾ. ಸೊ ಆ್ಯಂಡ್ ಫಿಸಿಯಾಲಜಿಯಲ್ಲಿ ಕೂಡ ನೀವು 38ಗೆ 19 ತೊಗೊಳ್ಳೇಬೇಕು. ಟೋಟಲ್ ಎಷ್ಟಾಯಿತು 75 ಆಗುತ್ತೆ. 75ಗೆ ಟೋಟಲ್ ಎಷ್ಟು 38 ತೊಗೊಂಡ್ರೆ ನೀವು ಕಂಪಲ್ಸರಿ ಪಾಸು. ಸೊ ಇಷ್ಟು ಮೈಂಡಲ್ಲಿ ಇರಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇದೆ ಅದನ್ನು ನೋಡ್ಕೊಳ್ರಿ ಎಲ್ಲರೂ. 10 ಮಾರ್ಕ್ಸ್ಗೆ ಏನಂದರೆ ಒಂದು ಕ್ವಶನ್ನು. ಸೊ ನೆಕ್ಸ್ಟು 5 ಮಾರ್ಕ್ಸ್ಗೆ 3 ಕ್ವಶನ್ಸು ಆ್ಯಂಡ್ 2 ಮಾರ್ಕ್ಸ್ಗೆ 3 ಕ್ವಶನ್ಸು ಆ್ಯಂಡ್ ಟೋಟಲ್ MCQ ಎಷ್ಟಿದೆ 6 MCQ ಇದೆ. 10 ಮಾರ್ಕ್ಸು, 15 ಮಾರ್ಕ್ಸು, 6 ಮಾರ್ಕ್ಸು ಪ್ಲಸ್ 6 ಎಷ್ಟಾಯಿತು 6 12 ಆ್ಯಂಡ್ ಪ್ಲಸ್ 25 ಎಷ್ಟಾಯಿತು 37 ಆಯಿತು. 37ಗೆ ಎಷ್ಟು ತೊಗೋಬೇಕು 19 ತೊಗೋಬೇಕು, ಕಂಪಲ್ಸರಿ ಮೈಂಡಲ್ಲಿ ಇರಲಿ. ಸೊ ಇಷ್ಟು ಏನಂದರೆ ಪಾಸಿಂಗ್ ಮಾರ್ಕ್ಸ್ ಆ್ಯಂಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಆಯಿತು. ಸೊ ನೆಕ್ಸ್ಟ್ ಬ್ಲೂ ಪ್ರಿಂಟಲ್ಲಿ ಹೋಗೋಣ. ಸೊ ನೆಕ್ಸ್ಟ್ ಬ್ಲೂ ಪ್ರಿಂಟು ನೋಡ್ಕೊಳ್ರಿ, ಕರೆಕ್ಟಾಗಿ ನಿಧಾನವಾಗಿ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಟೋಟಲ್ ಎಷ್ಟು ಯೂನಿಟ್ ಇದೆ 10 ಯೂನಿಟ್ಸ್ ಇದೆ. ಓಕೆ, ನೆಕ್ಸ್ಟು ಎಲ್ಲನೂ ಬಿಟ್ಟು ಲಾಸ್ಟಿಗೆ ಬರ್ರಿ. ಲಾಸ್ಟ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿರಿ, ಅಲ್ಲಿ ಬನ್ನಿರಿ ಎಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ರಿ. ಲಾಂಗ್ ಎಸ್ಸೆ ಫ್ರಮ್ ಯೂನಿಟ್ 4 ಅಂತ ಕೊಟ್ಟಿದ್ದಾನೆ ಆ್ಯಂಡ್ ಶಾರ್ಟ್ ಆನ್ಸರ್ ಫ್ರಮ್ ಯೂನಿಟ್ 7. ಯೂನಿಟ್ 7 ಯಾವುದು ಸ್ಕೆಲೆಟಲ್ ಆ್ಯಂಡ್ ಮಸ್ಕ್ಯುಲೇಟರಿ ಸಿಸ್ಟಮ್. ಸೊ ನೆಕ್ಸ್ಟು ವೈಸ್ ವರ್ಷ ಅಂತ ಕೊಟ್ಟಿದ್ದಾನೆ. ವೈಸ್ ವರ್ಷ ಏನಂದ್ರು ಆಪೋಸಿಟ್ಟು, ಇದರ ಆಪೋಸಿಟ್ ಕೂಡ ಆಗ್ಬೋದು. ಆಪೋಸಿಟ್ ಏನಾಗ್ಬೋದು ಇವಾಗ ಏನು ಕೊಟ್ಟಿದ್ದಾನೆ ನೋಡಿರಿ, ಲಾಂಗ್ ಎಸ್ಸೆ ಯೂನಿಟ್ 4 ಮೇಲೆ ಕೊಟ್ಟಿದ್ದಾನೆ. ಸೊ ಲಾಂಗ್ ಎಸ್ಸೆ ಯೂನಿಟ್ 4 ಮೇಲೆ ಕೊಟ್ಟಿದ್ದಾನೆ, ಬಟ್ ಯೂನಿಟ್ 4 ಲಾಂಗ್ ಎಸ್ಸೆ ಕೊಟ್ಟಿದ್ದಾನೆ, ಅದು ನಿಮಗೆ ಶಾರ್ಟ್ ಎಸ್ಸೆ ಕೂಡ ಕೇಳ್ಬೋದು. ಆ್ಯಂಡ್ ಯೂನಿಟ್ 7 ಮಸ್ಕ್ಯುಲರ್ ಆ್ಯಂಡ್ ಸ್ಕೆಲೆಟಲ್ ಅದರ ಮೇಲೆ ಏನಂದರೆ ನಿಮಗೆ ಲಾಂಗ್ ಎಸ್ಸೆ ಕೂಡ ಕೇಳ್ಬೋದು, ಆಪೋಸಿಟ್ ಕೂಡ ಆಗ್ಬೋದು. ಟೋಟಲ್ ಏನಂದರೆ ನಿಮಗೆ 2 ಚಾಪ್ಟರ್ ರೀಡ್ ಮಾಡಿದರೆ 15 ಮಾರ್ಕ್ಸ್ ಬರುತ್ತೆ. ಈ 2 ಚಾಪ್ಟರ್ ಮೈಂಡಲ್ಲಿ ಇರಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದು ನಾನು 10 ಮಾರ್ಕ್ಸಿಗೆ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. 10 ಆ್ಯಂಡ್ 5 ಮಾರ್ಕ್ಸು ಅದೊಂದು, ಯಾಕಂದರೆ ಅದು ಮೇನ್ ಇಂಪಾರ್ಟೆಂಟು. ಅದರ ಮೇಲೆ 2 ಚಾಪ್ಟರ್ ಮೇಲೆ 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದು ಯಾವುದಾವುದಂದರೆ ಯೂನಿಟ್ 7 ಆ್ಯಂಡ್ ಯೂನಿಟ್ 4 ಸರ್ಕ್ಯುಲೇಟರಿ ಆ್ಯಂಡ್ ಮಸ್ಕ್ಯುಲರ್ ಸಿಸ್ಟಮ್. ಈ 2 ಚಾಪ್ಟರ್ ಕರೆಕ್ಟಾಗಿ ನೋಡ್ಕೊಳ್ರಿ. 15 ಮಾರ್ಕ್ಸ್ ಬರುತ್ತೆ. ಒಂದು 10 ಮಾರ್ಕ್ಸ್ ಮೇಲೆ ಬಂದರೆ ಇನ್ನೊಂದು 5 ಮಾರ್ಕ್ಸ್ ಮೇಲೆ ಬರುತ್ತೆ, ನೆನಪಿರಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 5 ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಮೇಲೆ ಇರುತ್ತೆ ನೋಡಿರಿ, ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ರೆಸ್ಪಿರೇಟರಿ ಸಿಸ್ಟಮ್ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಅದನ್ನು ಬಂದುಬಿಟ್ಟು ಯೂನಿಟ್ 10 ನರ್ವಸ್ ಸಿಸ್ಟಮ್ ಕನ್ಫರ್ಮ್ ಒಂದು ಕ್ವಶನ್ನು, ರೆಸ್ಪಿರೇಟರಿ ಒಂದು ಕನ್ಫರ್ಮ್ ಕ್ವಶನ್ನು. ಸೊ ನೆಕ್ಸ್ಟು ನಾನು ಆವಾಗಲೇ ಹೇಳಿದೆ ನಿಮಗೆ ಏನಂದರೆ ಯೂನಿಟ್ 7 ಆ್ಯಂಡ್ ಯೂನಿಟ್ 4 ಲಾಂಗ್ ಎಸ್ಸೆ ಆ್ಯಂಡ್ ಶಾರ್ಟ್ ಎನ್ಸೆ. ಸೊ ಇಲ್ಲಿ ಅರ್ಥ ಆಗುತ್ತೆ ನೋಡಿರಿ ನಿಮಗೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಲಾಂಗ್ ಎಸ್ಸೆ ಆ್ಯಂಡ್ ಶಾರ್ಟ್ ಎನ್ಸೆ. ಲಾಂಗ್ ಎಸ್ಸೆ ನಿಮ್ಗೆ ಏನಂದರೆ ಸರ್ಕ್ಯುಲೇಟರಿ ಮೇಲೆ ಕೇಳ್ತಾನೆ ಅಂದ್ಕೊಳ್ರಿ. ಆವಾಗ ಶಾರ್ಟ್ ಎಸ್ಸೆ ಯಾವ್ದ್ರ ಮೇಲೆ ಯಾವ ಚಾಪ್ಟರ್ ಮೇಲೆ ಕೇಳ್ತಾನೆ, ಮಸ್ಕ್ಯುಲರ್ ಆ್ಯಂಡ್ ಸ್ಕೆಲೆಟಲ್ ಸಿಸ್ಟಮ್. ಇಷ್ಟು ಅರ್ಥ ಮಾಡ್ಕೊಳ್ರಿ, ಇಷ್ಟೇ ಇಂಪಾರ್ಟೆಂಟು. ಶಾರ್ಟ್ ಎಸ್ಸೆ 3, ಲಾಂಗ್ ಎಸ್ಸೆ 1 ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ ನೋಡಿರಿ ಯಾವ ಚಾಪ್ಟರ್ ಮೇಲೆ ಬರುತ್ತೆ ಹೇಳ್ಕೊಡ್ತೀನಿ ಕರೆಕ್ಟಾಗಿ. ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಇಂಟ್ರೊಡಕ್ಷನ್ ಚಾಪ್ಟರ್ ಮೇಲೆ ಏನಂದರೆ ಒಂದು ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಇಂಟ್ರೊಡಕ್ಷನ್ ಮೇಲೆ ಒಂದು MCQ ಆ್ಯಂಡ್ 1-2 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, 3 ಅಥವಾ 4. ಇಂಟ್ರೊಡಕ್ಷನ್ ಮೇಲೆ 2 MCQ ಇರ್ಬೋದು ಮೇ ಬಿ. ಸೊ ಇದರಲ್ಲಿ ಒಟ್ಟಾರೆ ಏನಂದರೆ 3 ಮಾರ್ಕ್ಸ್ ಬರುತ್ತೆ ಕಂಪಲ್ಸರಿ. ಆ್ಯಂಡ್ ನೆಕ್ಸ್ಟ್ 2 ಮಾರ್ಕ್ಸ್ಗೆ ಯಾವುದಾದ್ರೆ ಡೈಜೆಸ್ಟಿವ್ ಸಿಸ್ಟಮ್. ಇದು ಲಾಸ್ಟ್ 3 ಇಯರ್ಸಿಂದ ರಿಪೀಟ್ ಮಾಡ್ತಿದ್ದಾನೆ, ಅದಕ್ಕೆ ನಾನು ಬ್ಲೂ ಪ್ರಿಂಟ್ ರಿಪೇರ್ ಮಾಡಿ ನಾನು ನಿಮಗೆ ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಡೈಜೆಸ್ಟಿವ್ ಆಯಿತು, ಇಂಟ್ರೊಡಕ್ಷನ್ ಆಯಿತು. ಸೊ ನೆಕ್ಸ್ಟ್ ರಿನಲ್ ಸಿಸ್ಟಮ್ ಯೂನಿಟ್ 8, ಇದರ ಮೇಲೆ ಕೂಡ ನಿಮಗೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್. ಇಲ್ಲಿ 3 ಸಬ್ಜೆಕ್ಟ್ ಆಯಿತು, 3 ಕ್ವಶನ್ಸ್ ಆಯಿತು, 6 ಮಾರ್ಕ್ಸ್ ಆಯಿತು. ಸೊ ನೆಕ್ಸ್ಟ್ MCQ ನೋಡ್ಕೊಳ್ರಿ. 2 MCQ ಆಗಲೇನು ಹೇಳಿದೆ, 2 MCQ ಪ್ಲಸ್ 2 ಮಾರ್ಕ್ಸ್ ಕ್ವಶನ್ನು ಇಂಟ್ರೊಡಕ್ಷನ್ ಮೇಲೆ. ಸೊ ನೆಕ್ಸ್ಟು ಸೆನ್ಸರಿ ಆರ್ಗನ್ ಒಂದು MCQ, ಮಸ್ಕ್ಯುಲರ್ ಆ್ಯಂಡ್ ಸ್ಕೆಲೆಟಲ್ ಸಿಸ್ಟಮ್ ಒಂದು MCQ, ರಿನಲ್ ಸಿಸ್ಟಮ್ ಒಂದು MCQ, ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದು MCQ. ಎಲ್ಲರೂ ಒಂದು ಮಾತು ಹೇಳ್ತೀನಿ,
ರೀಪ್ರೊಡಕ್ಟಿವ್ ಸಿಸ್ಟಮ್ ಯಾರು ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಬೇಡ್ರಿ. ಆಲ್ರೆಡಿ ನೀವು ಪಿ ಯು ಸಿಲಿ ಸ್ಟಡಿ ಮಾಡಿರ್ತೀರಾ, ಪಿ ಯು ಸಿ ಎಸ್ ಎಸ್ ಅಲ್ಲಿ ಸ್ಟಡಿ ಮಾಡಿರ್ತೀರಾ. ಸೊ ಇದರಲ್ಲಿ ಏನಂದರೆ ಶಾರ್ಟ್ ಟೆಸ್ಟೇ ಅಂತ ಕೊಟ್ಟು ಇಲ್ಲಿ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಟ್ ಇದ್ರ ಫೋಕಸ್ ಮಾಡೋಕ್ಕೆ ಹೋಗಬೇಡ್ರಿ. ಜಸ್ಟ್ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅದನ್ನು ಅಷ್ಟೇ ರೀಡ್ ಮಾಡ್ಕೊಳ್ರಿ, ಜಾಸ್ತಿ ಏನು ಫೋಕಸ್ ಮಾಡಬೇಡ್ರಿ. ಯಾವುದಾದ್ರು ಹೇಳಿದ್ದೀನಿ ನೋಡಿ ಕರೆಕ್ಟಾಗಿ. ರೆಸ್ಪಿರೇಟರಿ ಸಿಸ್ಟಮ್ ಒಂದು ಹೇಳಿದ್ದೀನಿ, ನರ್ವಸ್ ಸಿಸ್ಟಮು ಮತ್ತು ಸರ್ಕ್ಯುಲೇಟರಿ ಆ್ಯಂಡ್ ಸ್ಕೆಲೆಟಲ್ ಸಿಸ್ಟಮ್ ಇಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಶಾರ್ಟ್ ಆನ್ಸರ್ಸ್, ವೆರಿ ಶಾರ್ಟ್ ಆನ್ಸರ್ಸ್ 2 ಮಾರ್ಕ್ಸ್ಗೆ. ರಿನಲ್ ಸಿಸ್ಟಮು, ಡೈಜೆಸ್ಟಿವ್ ಸಿಸ್ಟಮು, ಇಂಟ್ರೊಡಕ್ಷನ್. ಸೊ ನೆಕ್ಸ್ಟ್ MCQ ಇಂಟ್ರೊಡಕ್ಷನ್ ಮೇಲೆ 2 MCQ ಬರುತ್ತೆ. ಸೊ ಇಷ್ಟು ಯಾವ ಚಾಪ್ಟರ್ಗೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಆಯಿತು. ಸೊ ನೆಕ್ಸ್ಟ್ ಏನಂದರೆ ಇವಾಗ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಅನ್ನೋದು ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇದರಲ್ಲಿ ಯಾವುದಾದ್ರು ಇಂಪಾರ್ಟೆಂಟು ಇದು ಏನಂದರೆ ಇಂಟ್ರೊಡಕ್ಷನ್ ಚಾಪ್ಟರು, ಇದ್ರ ಮೇಲೆ 2 ಮಾರ್ಕ್ಸ್ಗೆ 1 ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆ, ಇದರಲ್ಲಿ ಏನೇನು ಇಂಪಾರ್ಟೆಂಟ್ ನೋಡಿರಿ. ಫಸ್ಟ್ ಕ್ವಶನ್ಸ್ ನೋಡ್ಕೊಳ್ರಿ. ಇಲ್ಲಿ ಕ್ವಶನ್ ನಂಬರ್ 11 ನೋಡಿರಿ, ಸೆಲ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂ. ವೆರಿ ಇಂಪಾರ್ಟೆಂಟು, ತುಂಬ ಸಲ ರಿಪೀಟ್ ಆಗಿದೆ. ಕ್ಲಾಸಿಫಿಕೇಷನ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂ ಕೇಳ್ಬೋದು, ಆ್ಯಂಡ್ ಎಪಿಥಿಯಲ್ ಟಿಶ್ಯೂ ಕೇಳ್ಬೋದು, ಆ್ಯಂಡ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ ಕೇಳ್ಬೋದು, ಸೆಲ್ ಡಿವಿಷನ್ ಕೇಳ್ಬೋದು. ಇದೆಲ್ಲ ಇಂಪಾರ್ಟೆಂಟ್, ಇದರಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಬರಬೇಕು ಅನ್ನೋದು 2 ಮಾರ್ಕ್ಸ್ಗೆ ಕೇಳಿದರೆ. ಇವಾಗ ನೋಡ್ಕೊಳ್ರಿ, ತೋರಿಸ್ತೀನಿ ಅದನ್ನೇ ನೆಕ್ಸ್ಟು. ಸೊ ಇಲ್ಲಿ ನೋಡ್ಕೋಬೋದು ಕ್ಲಾಸಿಫಿಕೇಷನ್ ಆಫ್ ಎಪಿಥೆಲ್ ಟಿಶ್ಯೂ ಇದೆ. ಇದರಲ್ಲಿ ಫಸ್ಟ್ ಯಾವುದು ಸಿಂಪಲ್ ಎಪಿಥೆಲಿಯಮ್ ಆ್ಯಂಡ್ ಸ್ಟಾಟಿಫೈಡ್ ಎಪಿಥೆಲಿಯಮ್. ಸೊ ಅದರಲ್ಲಿ ಏನೇನು ಬರುತ್ತೆ ಅದೆಲ್ಲ ಬರೀಬೇಕು. ಇದು ಜಸ್ಟ್ 2 ಮಾರ್ಕ್ಸ್ಗೆ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಏನೂ ಬೇಡ. ಸೊ ನಿಮಗೆ 2 ಮಾರ್ಕ್ಸ್ಗೆ ಏನು ಗೊತ್ತಿ ನಾನು ಆವಾಗಲೇ ಹೇಳಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಕ್ಯುರೇಟ್ ಆನ್ಸರ್ ಏನು ಬರೀತೀರಿ ಅದನ್ನು ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ, ಏನು ತೊಂದರೆನೇ ಇಲ್ಲ. ನೀವು ಕರೆಕ್ಟ್ ಪಾಯಿಂಟ್ಸ್ ಬರೆದ್ರೆ, ಈ ರೀತಿ ಕರೆಕ್ಟ್ ಪಾಯಿಂಟ್ಸ್ ಬರೆದ್ರೆ ನಿಮಗೆ ಕರೆಕ್ಟ್ ಮಾರ್ಕ್ಸ್ ಕೊಡ್ತಾರೆ. ಸೊ ಇಷ್ಟು ಏನಂದರೆ ಎಪಿಥೆಲ್ ಟಿಶ್ಯೂ. ಸೊ ನೆಕ್ಸ್ಟು ಆ್ಯಂಡ್ ಇನ್ನೊಂದು ಪಾಯಿಂಟ್ ಅಂದರೆ ಇದರಲ್ಲಿ ಏನಂದರೆ ನಿಮಗೆ ಡೆಫಿನೇಷನ್ ಕೇಳ್ಬೋದು. ನೋಡ್ಕೊಳ್ರಿ. ಸಿಂಪಲ್ ಕ್ಯೂಬಿಡೈಲ್ ಆ್ಯಂಡ್ ಸಿಂಪಲ್ ಕಲ್ಯುಮಿನರ್, ಸ್ಟಾಟಿಫೈಡ್ ಕ್ಯೂಬಿಡೈಲ್, ಇವೆಲ್ಲ ಇಂಪಾರ್ಟೆಂಟು ಡಯಾಗ್ರಾಮ್ಸು 2 ಮಾರ್ಕ್ಸ್ಗೆ ಕೇಳ್ಬೋದು. ಯಾಕಂದರೆ ಲಾಸ್ಟ್ ಇಯರ್ ರಿಪೀಟ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ ನಿಮಗೆ ಕ್ಲಾಸಿಫಿಕೇಷನ್ ಕೇಳ್ತಾರೆ ಯಾವುದಾದ್ರೂ. ಫಾರ್ ಎಕ್ಸಾಂಪಲ್ ಕ್ಲಾಸಿಫಿಕೇಷನ್ಸ್ ಕನೆಕ್ಟಿವ್ ಟಿಶ್ಯೂ ಆಗಲಿ ಅಥವಾ ಎಪಿಥೆಲ್ ಟಿಶ್ಯೂ ಆಗಲಿ, ಕ್ಲಾಸಿಫಿಕೇಷನ್ಸ್ ಯಾವುದಾದ್ರೂ ಕೇಳ್ರಿ. ಇಲ್ಲಿ ಒಂದು ಚಾರ್ಟ್ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಿದೆ, ಈ ರೀತಿ ಒಂದು ಚಾರ್ಟ್ ಹಾಕಿ ನೀವು ಕರೆಕ್ಟಾಗಿ ನೀಟಾಗಿ ಬರೆದ್ರೆ ನಿಮಗೆ ಕಂಪಲ್ಸರಿ 2 ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ಚಾರ್ಟ್ ಹಾಕಿ ಬರೆದ್ರೆ ಏನಾಗುತ್ತೆ ಅಂದರೆ ಫಸ್ಟ್ ಒನ್ ಏನಂದರೆ ನೀಟಾಗಿ ಕಾಣಿಸುತ್ತೆ, ಆ್ಯಂಡ್ ನೆಕ್ಸ್ಟ್ ಏನಂದರೆ ಪೇಜ್ ಕೂಡ ಫಿಲ್ ಆಗುತ್ತೆ. ಸೊ ಆರಾಮಾಗಿ ಈಸಿಯಾಗಿ ನಿಮಗೆ ನೀಟ್ 2 ಮಾರ್ಕ್ಸ್ ಸಿಗಬೇಕಂದ್ರೆ ಈ ಥರ ಕ್ಲಾಸಿಫಿಕೇಷನ್ಸ್ ಯಾವುದಾದ್ರೂ ಇರಲಿ, ಕ್ಲಾಸಿಫಿಕೇಷನ್ ಏನೇ ಕೇಳಿದ್ರೆ ಈ ರೀತಿ ಬರೆದು ಬಿಡ್ರಿ, ನಿಮಗೆ ವೆರಿ ಕಂಫರ್ಟೇಬಲ್ ಇದು ಬರೆಯೋಕ್ಕೆ. ಸೊ ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಕನೆಕ್ಟಿವ್ ಟಿಶ್ಯೂ, ಇದು ಕೂಡ ಸೇಮು ಅದೇ ಥರ ಬರೀರಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನು, ತುಂಬ ಸಲ ರಿಪೀಟ್ ಆಗುತ್ತೆ. ಸೊ ಎಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ರೆಸ್ಪಿರೇಟರಿ ಸಿಸ್ಟಮ್. ಇದ್ರ ಮೇಲೆ ಅಂದರೆ ನಿಮಗೆ 5 ಮಾರ್ಕ್ಸ್ಗೆ 1 ಕ್ವಶನ್ಸ್ ಕೇಳ್ತಾರೆ. ಸೊ ನೋಡಿರಿ ಯಾವ್ದಾದ್ರು ಇಂಪಾರ್ಟೆಂಟ್ ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಎನ್ಲಿಸ್ಟ್ ದಿ ಆರ್ಗನ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಈ ರೀತಿ ಕ್ವಶನ್ ಬಂದರೆ ಏನಂದರೆ ನಿಮಗೆ ರೆಸ್ಪಿರೇಟರಿಯಲ್ಲಿ ಏನೇನು ಆರ್ಗನ್ಸ್ ಇದೆ, ಪಾರ್ಟ್ಸ್, ಅದರಲ್ಲಿ ಏನೇನು ಆರ್ಗನ್ಸ್ ಇದೆ, ಲಂಗ್ಸ್ ಆಗಲಿ ಫ್ಯಾರಿಂಗ್ಸ್ ಆಗಲಿ ಟ್ರಾಕಿ ಆಗಲಿಲ್ಲ, ಅದರಲ್ಲಿ ಏನೇನು ಆರ್ಗನ್ಸ್ ಬರುತ್ತೆ, ನಾಸಲ್ ಕ್ಯಾವಿಟಿ ಆಗಲಿ, ಅದರಲ್ಲಿ ಏನೇನು ಬರುತ್ತೆ ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಎಷ್ಟೇನು ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ. ನಿಮಗೆ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಏನೋ ಕ್ವಶನ್ಸ್ ಕೇಳಿದ್ರು ಅದರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ, ಆರ್ಗನ್ಸ್ ಬರುತ್ತೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು, ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಸೊ ಇದರಲ್ಲಿ ಮತ್ತೆ ಅದನ್ನು ಬಿಟ್ಟು ಏನೇನು ಇಂಪಾರ್ಟೆಂಟು ಸಪ್ರೇಟಾಗಿ ನೋಡ್ಕೊಳ್ರಿ. ಇಲ್ಲಿ ಲ್ಯಾರಿಂಗ್ಸ್, ಟ್ರ್ಯಾಕಿಯಾ, ಫ್ಯಾರಿಂಗ್ಸ್, ಇವು 3 ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಅದನ್ನು ಬಿಟ್ಟರೆ ಲಂಗ್ಸು, ಇವು ಜಾಸ್ತಿ. ಇವು ಕ್ವಶನ್ ನಂಬರ್ ಯಾವುದು, ನ್ಯಾಸಲ್ ಕ್ಯಾವಿಟಿ ಕೂಡ ವೆರಿ ಇಂಪಾರ್ಟೆಂಟು. ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 7 ಇವೆಲ್ಲನೂ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಕ್ವಶನ್ ನಂಬರ್ 8 ಕೂಡ ನೋಡ್ಕೊಂಡು ಹೋಗ್ರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವೆಲ್ಲ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಬ್ಲೂ ಪ್ರಿಂಟ್ ಪ್ರಕಾರ ಹೇಳ್ತಾ ಇದ್ದೀನಿ ನಿಮಗೆ, ಮತ್ತು ಬೇರೆದೇನು ಹೇಳ್ತಾ ಇಲ್ಲ. ಸೊ ಕರೆಕ್ಟಾಗಿ ಎಲ್ಲರೂ ನೋಡ್ಕೊಂಡು ಹೋಗ್ರಿ, ಇಷ್ಟು ಎಲ್ಲ ಇಂಪಾರ್ಟೆಂಟು. ಸೊ ಇದ್ರ ಮೇಲೆ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ ಯಾವ ರೀತಿ ಬರೀಬೇಕು ಅನ್ನೋದು, ಇವಾಗ ನೋಡ್ಕೊಳ್ರಿ. ನೋಡ್ಕೋಬೋದು ಇಲ್ಲಿ ಎನ್ಲಿಸ್ಟ್ ದಿ ಆರ್ಗನ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್, ಲಿಸ್ಟ್ ದಿ ಪಾರ್ಟ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಇಷ್ಟು ಕೇಳಿದ್ದಾನೆ. ಸೊ ಯಾವ ರೀತಿ ಬರೀಬೇಕು ನೋಡಿರಿ. ಫಸ್ಟು ರೆಸ್ಪಿರೇಟರಿ ಏನೇನು ಬರುತ್ತೆ ಅಂದರೆ ಅಪ್ಪರ್ ಆ್ಯಂಡ್ ಲೋವರ್ ಬರುತ್ತೆ, ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಪ್ಪರ್ ಆ್ಯಂಡ್ ಲೋವರು ರೆಸ್ಪಿರೇಟರಿ. ನೆಕ್ಸ್ಟು ಅಪ್ಪರಲ್ಲಿ ಏನೇನು ಬರುತ್ತೆ ನೋಜನ್, ನ್ಯಾಸಲ್ ಕ್ಯಾವಿಟಿ, ಫ್ಯಾರಿಂಗ್ಸು, ಲ್ಯಾರಿಂಗ್ಸು, ಲೋವರಲ್ಲಿ ಟ್ರಾಕಿಯಾ, ಬ್ರಾಂಕಿ ಇದೆಲ್ಲ ಬರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಲಂಗ್ಸ್ ಆಗಲಿ, ಬ್ರಾಂಕೆಸ್ ಆಗಲಿ, ಅಲ್ವೈಲ್ ಆಗಲಿ ಇವೆಲ್ಲ ಬರುತ್ತೆ. ಸೊ ನೆಕ್ಸ್ಟು ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡಲ್ಲಿ ಇರಲಿ, ಡಯಾಗ್ರಾಮ್ ತೆಗೀರಿ. ಫಸ್ಟು
ಡಯಾಗ್ರಾಮ್ ತೆಗೆದ್ರೆ ಒಂದು ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ನಿಮಗೆ ಅಲ್ಲೇ ಸಿಗುತ್ತೆ. ನಿಮ್ಮ ಮೈಂಡಲ್ಲಿ ಇರಲಿ. ಡಯಾಗ್ರಾಮ್ ಫಸ್ಟ್ ತೆಗೀರಿ, ಆರ್ಗನ್ಸ್ ಡಯಾಗ್ರಾಮ್ ತೆಗೆದು ಅದಕ್ಕೆ ಸ್ಟ್ರಕ್ಚರ್ಸ್ ಕೊಡಿರಿ, ಆರ್ಗನ್ಸ್ ಅದರ ಏನೇನು ಪಾರ್ಟ್ಸ್ ಇದೆ ಅದೆಲ್ಲ ಇದು ಫಾಲೋ ಮಾಡಿರಿ. ಕರೆಕ್ಟಾಗಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ನಿಮಗೆ 5 ಮಾರ್ಕ್ಸ್ಗೆ ಕ್ವಶನ್ಸ್ ಬಂದರೆ ಈ ರೀತಿ ಬರೀಬೇಕು. ಟೋಟಲಾಗಿ ರೆಸ್ಪಿರೇಟರಿ ಬಗ್ಗೆ ಕೇಳಿದರೆ ಅದರಲ್ಲಿ ಏನೇನು ಆರ್ಗನ್ಸ್ ಇದೆ, ಸ್ಟ್ರಕ್ಚರ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟು ಮತ್ತು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಇದು ರೆಸ್ಪಿರೇಟರಿ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಹೇಳಿದ್ದೀನಿ. ಇವನ್ನೇ ಆಗಲೇ ಏನು ಹೇಳಿದ್ದೀನಿ ಅದನ್ನೇ ಫೋಕಸ್ ಮಾಡ್ಕೊಳ್ರಿ, ಅಷ್ಟೇ ಸಾಕು, ಮತ್ತೇನು ಬೇಡ. ಸೊ ನೆಕ್ಸ್ಟು ಡೈಜೆಸ್ಟಿವ್ ಸಿಸ್ಟಮ್. ಇದರ ಮೇಲೆ ಏನಂದರೆ ನಿಮಗೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಬರುತ್ತೆ. ಲಾಸ್ಟ್ 3 ಇಯರ್ಸಿಂದ ರಿಪೀಟ್ ಆಗ್ತಾಯಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದರಲ್ಲಿ ಏನೇನು ಇಂಪಾರ್ಟೆಂಟ್ ನೋಡಿರಿ. ಈಸೋಫೆಗಸ್ ಕೇಳಿದ್ದಾನೆ, ಪಾರ್ಟಿಯಡ್ ಗ್ಲ್ಯಾಂಡ್ ಕೇಳಿದ್ದಾನೆ, ಸ್ಟಮಕ್ ಬಗ್ಗೆ ಏನು ಬೇಕಾದರೂ ಕೇಳ್ಬೋದು. ಪಾರ್ಟ್ಸ್ ಆಫ್ ಸ್ಟಮಕ್ ಆಗಲಿ, ಸ್ಟ್ರಕ್ಚರ್ಸ್ ಆಫ್ ಸ್ಟಮಕ್ ಆಗಲಿ, ಅಥವಾ ಸ್ಟಮಕ್ ಬಗ್ಗೆ ಏನು ಬೇಕಾದ್ರೂ ಕೇಳಿ. ಮತ್ತು ನೆಕ್ಸ್ಟು ಡಿಯೋಡಿನಮ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು, ಮೈಂಡಲ್ಲಿ ಇರಲಿ. ಡಿಯೋಡಿನಮು ವೆರಿ ವೆರಿ ಇಂಪಾರ್ಟೆಂಟು, ಇವಾಗಲೇ ಹೇಳ್ತಾ ಇದ್ದೀನಿ. ಡಿಯೋಡಿನಮ್ ಅಂದರೆ ಏನು? ಇಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಇಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್, ಮೈಂಡಲ್ಲಿ ಇರಲಿ. ಸ್ಮಾಲ್ ಇಂಟೆಸ್ಟೈನ್ ಇದರ ಲೆಂತ್ ಎಷ್ಟು ಅಂದರೆ 25 to 30 ಸೆಂಟಿಮೀಟ್ರು. ಇಂಚು 10 to 12 ಇಂಚಸ್ಸು. ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಈ 2 ಪಾಯಿಂಟ್ ಆಯಿತು. ಸೊ ನೆಕ್ಸ್ಟ್ ಏನಂದರೆ ಡೆಫಿನೇಷನ್ ಯಾವ ರೀತಿ ಬರೀಬೇಕಂದ್ರೆ, ಡೆಫಿನೇಷನ್ ಅಥವಾ ಏನಾದರೂ ಅದ್ರ ಬಗ್ಗೆ ಮೀನಿಂಗ್ ಬರೆದ್ರೆ ಸಾಕು. ಇಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್, ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು, ಮೈಂಡಲ್ಲಿ ಇರಲಿ. ಸೊ ನೆಕ್ಸ್ಟು ಇದರಲ್ಲಿ ಮತ್ತು ಪ್ಯಾನ್ಕ್ರಿಯಾಸು, ನೆಕ್ಸ್ಟ್ ಅನಲ್ ಕ್ಯಾನಲ್, ಡಿಸ್ಕ್ರೈಬ್ ದಿ ಇಂಟೀರಿಯರ್ ಆಫ್ ಅನಲ್ ಕ್ಯಾನಲ್, ಇದು ಕೂಡ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಲೋಬ್ಸ್ ಆಫ್ ಲಿವರು ಮತ್ತು ಟಂಗ್ ಬಗ್ಗೆ, ಪಾರ್ಟ್ಸ್ ಆಫ್ ಟಂಗ್ ಆಗಲಿ, ಸ್ಟ್ರಕ್ಚರ್ ಆಫ್ ಟಂಗ್ ಆಗಲಿ ಎಲ್ಲನೂ ಕೇಳ್ಬೋದು. ಸೊ ನೆಕ್ಸ್ಟು ಇಲ್ಲೊಂದು ಕ್ವಶನ್ ಇದೆ ನೋಡಿರಿ, ಎಲ್ಲರೂ ನೋಡ್ಕೊಳ್ರಿ. ಲಿಸ್ಟ್ ದಿ ಪಾರ್ಟ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಇದರಲ್ಲಿ ಏನು ಈ ಥರ ಕ್ವಶನ್ ಕೇಳಿದರೆ ಏನೇನು ಬರೀತಿ, ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ, ಸ್ಟ್ರಕ್ಚರ್ಸ್ ಬರುತ್ತೆ, ಟಂಗ್ ಆಗಲಿ, ಮೌತ್ ಆಗಲಿ, ಏನೇನು ಬರುತ್ತೆ ಅದೆಲ್ಲ ಬರೀಬೇಕು. ಅದ್ರ ಬಗ್ಗೆ ಜಸ್ಟ್ ಅಥವಾ ನಿಮ್ಮ ಈ ಥರ ಕೇಳಿದರೆ ಡಯಾಗ್ರಾಮ್ ಬರೆದು ಅದಕ್ಕೆ ಪಾರ್ಟ್ಸ್ ಮಾಡಿದರೆ ಆಯಿತು, ಮಾರ್ಕ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ಸ್ ಆಫ್ ಸ್ಟಮಕ್ ಆಗಲೇ ಹೇಳಿದ್ದೀನಿ. ಪಾರ್ಟ್ಸ್ ಆಫ್ ಸ್ಟಮಕ್ಕು, ಸ್ಟ್ರಕ್ಚರ್ ಆಫ್ ಸ್ಟಮಕ್ಕು ಎಷ್ಟು ಕೇಳ್ತಾರೆ ಅಂತ. ಸೊ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಬರೀಬೇಕು ಅನ್ನೋದು ನೋಡ್ಕೊಳ್ರಿ. ಡಯಾಗ್ರಾಮ್ಸ್ ಆಫ್ ಲೇಯರ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು, ನಿಮಗೆ ಮೈಂಡಲ್ಲಿ ಇರಲಿ. 5 ಮಾರ್ಕ್ಸ್ಗೆ ಕ್ವಶನ್ಸ್ 5 ಮಾರ್ಕ್ಸ್ಗೆ ಬರ್ಬೋದು. ಫಿಸಿಯಾಲಜಿ ಅಥವಾ ಏನಾದರೂ ಫಿಸಿಯಾಲಜಿಯಲ್ಲಿ ಬರ್ಬೋದು, ಕ್ವಶನ್ಸ್ ಕೇಳ್ತಾರೆ, ಕರೆಕ್ಟಾಗಿ ನೆನಪಿಟ್ಕೊಳ್ರಿ. ಆ್ಯಂಡ್ 2 ಮಾರ್ಕ್ಸ್ಗೆ ಕೂಡ ಬರ್ಬೋದು, ಎನಾಟಮಿಯಲ್ಲಿ ಕೇಳ್ಬೋದು. ಸೊ ನೆಕ್ಸ್ಟು ಇಷ್ಟು ಆಯಿತು. ಸೊ ನೆಕ್ಸ್ಟ್ ಏನಂದರೆ ಇವಾಗ ಡಿಯೋಡಿನಮ್ ಆಗಲೇ ಹೇಳಿದೆ ನಿಮಗೆ. ಲೆಂತ್ ಎಷ್ಟು 10 ಇಂಚಸ್ಸು, ಸೆಂಟಿಮೀಟ್ರ್ 25 ಸೆಂಟಿಮೀಟ್ರು. ಲೊಕೇಶನ್ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ಲೊಕೇಶನ್ ನೋಡ್ಕೋಬೋದು. ಲೊಕೇಶನ್ ಏನಿದೆ ನೋಡಿರಿ. ಇಟ್ ಲೈಸ್ ಅಬೌವ್ ದಿ ಲೆವೆಲ್ ಆಫ್ ಉಮ್ಲಿಕಸ್, ಆಕ್ಯುಪೈಸ್ ಎಪಿಗ್ಯಾಸ್ಟ್ರಿಕ್ ಉಮ್ಲಿಕಲ್ ಅಪೋಸಿಟ್ ವರ್ಟಿಬ್ರಿ L1 L2 L3. ಸೊ L1 L2 L2 L3 ಅಂದರೆ ಏನು? ಎಲ್ ಅಂದರೆ ಏನು? ಫಸ್ಟ್ ಆಫ್ ಆಲು ಲುಂಬರ್ ಪಂಕ್ಚರ್, ಮೈಂಡಲ್ಲಿ ಇರಲಿ, ಲುಂಬರ್ ಪಂಕ್ಚರ್. ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತಿದ್ರೆ ಭಾಳ ದೊಡ್ಡ ಟಾಪಿಕ್ ಆಗುತ್ತೆ. ಸೊ ಇದೆಲ್ಲ ಜಸ್ಟ್ ಇವಾಗ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಅಷ್ಟೇ ನೋಡ್ಕೊಳ್ರಿ, ಜಾಸ್ತಿ ಏನು ಬೇಡ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ಸ್ ಆಫ್ ಡಿಯೋಡಿನಮು, ನಿಮ್ಗೆ ಆಗಲೇ ಹೇಳಿದ್ದೀನಿ. ಜಸ್ಟ್ ಡಿಯೋಡಿನಮ್ ಬಗ್ಗೆ ಎಷ್ಟು ಕೇಳಿದ್ರೆ ಸಾಕು, ನಿಮಗೆ ಇಲ್ಲಿ ಫಸ್ಟ್ ಏನು ಬರೀಬೇಕು ನೋಡ್ಕೊಳ್ರಿ. ಇಟ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನು. ಸೊ ನೆಕ್ಸ್ಟ್ ಲೆಂತ್ ಬರೀರಿ. ಸೊ ನೆಕ್ಸ್ಟ್ ಲೊಕೇಶನ್ L1 L2 L3 ಎಷ್ಟು ಬರೆದ್ರೆ ಸಾಕು. ಸೊ ನೆಕ್ಸ್ಟು ಇಟ್ ಈಸ್ ಲಾಂಗ್ ಶೇಪ್ಡ್ ಟ್ಯೂಬ್ ಜಾಯಿಂಟ್ಸ್ ಪೈಲೋರಸ್ ಟು ಡಿಯೋನೋಜಿಜನಲ್ ಫ್ಲೆಕ್ಸರು. ಸೊ ನೆಕ್ಸ್ಟು ಇಟ್ ಈಸ್ ರಿಸೀವ್ಡ್ ಓಪನಿಂಗ್ ಫ್ರಮ್ ಬೈಲ್ ಆ್ಯಂಡ್ ಪ್ಯಾನ್ಕ್ರಿಯಾಟಿಕ್ ಡಕ್ಟ್, ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಅಥವಾ ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿ ಬರಿಬೋದು. ಆಗಲೇ ನಿಮಗೆ ಹೇಳಿದ್ದೇನೆ, ಏನು ಹೇಳಿದೆ ಅಂದರೆ ಫಸ್ಟ್ ಪಾರ್ಟ್ ಆಫ್ ದಿ ಡಿಯೋಡಿನಮ್ ಅಂತ ಹೇಳಿದೆ. ಸೊ ಇಷ್ಟು ಬರೆದ್ರೆ ಸಾಕು, ಫಸ್ಟ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಡಿಯೋಡಿನ್ ಯಾವುದು ಅಂದರೆ ಫಸ್ಟ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಇದು ನೆನಪಿಟ್ಕೊಳ್ರಿ, ಯಾಕಂದರೆ ನಿಮಗೆ ಏನು ನೆನಪಿಲ್ಲ ಅಂದರೆ ಇದಾದರೂ ಒಂದು ನೆನಪಿರಲಿ, ಅಷ್ಟು ನೆನಪಿಟ್ಕೊಳ್ರಿ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಜಿಜಿನಮ್ ಇಲಿಯಮ್, ಇದು ಕೂಡ ಇಂಪಾರ್ಟೆಂಟು. ಲೆಂತು ಲೊಕೇಶನ್ ಸೆಟ್ ನೆನಪಿಟ್ಕೊಂಡು ಹೋಗ್ರಿ ಸಾಕು, ಅಷ್ಟೇ ಸಾಕು, ಮತ್ತೇನು ಬೇಡ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫಾಟಿಕ್ ಸಿಸ್ಟಮ್, ಇದರಲ್ಲಿ ಏನೇನು ಇಂಪಾರ್ಟೆಂಟ್ ನೋಡ್ಕೊಳ್ರಿ. 10 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ನಿಮಗೆ ಹೇಳಿದ್ದೀನಿ. ಆಪೋಸಿಟ್ ಕೂಡ ಆಗ್ಬೋದು. ಮಸ್ಕುಲರ್ ಏನಂದರೆ ಆ್ಯಂಡ್ ಸರ್ಕ್ಯುಲೇಟ್ರಿ,
ಇದು 10 ಅಂದ್ಕೊಳ್ರಿ, ಇದು 5 ಅಂದ್ಕೊಳ್ರಿ. ಅಥವಾ ಆಪೋಸಿಟ್ ಇದನ್ನೇ 10 ಮಾರ್ಕ್ಸ್ ಆಗ್ಬೋದು, ಇದು 5 ಮಾರ್ಕ್ಸ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಾರೆ 2 ಚಾಪ್ಟರ್ ಮೇಲೆ ನಿಮ್ಗೆ ಏನಂದರೆ ಕಂಪಲ್ಸರಿ 15 ಮಾರ್ಕ್ಸ್ ಬಂದೇ ಬರುತ್ತೆ. ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಬಂದರೆ, ಒಂದು ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಬಂದರೆ ಇನ್ನೊಂದು ಚಾಪ್ಟರ್ ಮೇಲೆ 10 ಮಾರ್ಕ್ಸ್ಗೆ ಬರುತ್ತೆ. ಸೊ ಎರಡು ಬೆನಿಫಿಟೇ ಇದೆ. 15 ಮಾರ್ಕ್ಸ್ ಅಂದರೆ ಸುಮ್ಮನೆ ಇರಲ್ಲ, ನೀವು ಜಸ್ಟ್ 50 ಮಾರ್ಕ್ಸ್ ಇದರಲ್ಲಿ ಚಾಪ್ಟರ್ ಮೇಲೆ 2 ಚಾಪ್ಟರ್ ಮೇಲೆ ತೆಗೆದು MCQ ಅಷ್ಟು 6 ಕರೆಕ್ಟ್ ಮಾಡಿದರೆ ಸಾಕು, ಆರಾಮಾಗಿ 21 ಮಾರ್ಕ್ಸ್ ಬರುತ್ತೆ, ಈಸಿಯಾಗಿ ಪಾಸ್ ಆಗ್ಬೋದು. ಸೊ ಇದರಲ್ಲಿ ಏನೇನು ಇಂಪಾರ್ಟೆಂಟ್ ನೋಡಿರಿ. ಹಾರ್ಟ್ ಬಗ್ಗೆ, ಹಾರ್ಟಲ್ಲಿ ಬರ್ರಿ ಹಾರ್ಟಲ್ಲಿ ಏನಂದರೆ 1 and 2 ಕ್ವಶನ್ಸ್, ಚಾಂಬರ್ಸ್ ಆಗಲಿ, ಲೇಯರ್ಸ್ ಆಗಲಿ, ವ್ಯಾಲ್ವ್ಸ್ ಆಗಲಿ, ನರ್ವ್ ಸಪ್ಲೈ ಆಗಲಿ, ಲೇಬಲ್ ಡಯಾಗ್ರಾಮ್, ಹಾರ್ಟ್ ಆಗಲಿ. ನಿಮಗೆ ಮುಂಚೆನೇ ಹೇಳಿದ್ದೀನಿ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನಾನು ಡಯಾಗ್ರಾಮ್ಸ್ ಎಲ್ಲ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಹಾಕಿದ್ದೀನಿ ಅಂತ ಇವತ್ತು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸಮ್ ಕ್ವಶನ್ಸು ಎಲ್ಲರೂ ನೋಡ್ಕೊಳ್ರಿ. ಅದರಲ್ಲಿ ಡಯಾಗ್ರಾಮ್ಸ್ ಇದೆ, ಎಲ್ಲ ಡಯಾಗ್ರಾಮ್ಸ್ ಇದೆ, ಅನಾಟಮಿ ಫಿಸಿಯಾಲಜಿ ಸಂಬಂಧಪಟ್ಟ ಎಲ್ಲ ಡಯಾಗ್ರಾಮ್ಸ್ ಇದೆ, ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇದೆ, ಸೋಷಿಯಾಲಜಿ ಸೈಕಾಲಜಿ ಎಲ್ಲ ಅದನ್ನು 2 ಮಾರ್ಕ್ಸ್ ಕ್ವಶನ್ಸ್ ಇದೆ. 5 ಮಾರ್ಕ್ಸ್ ಒಂದೊಂದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹಾಕಿದ್ದೀನಿ. ಎಲ್ಲ ನೋಡ್ಕೊಂಡ್ರೆ ನಿಮಗೆ ಈಸಿ, ಎಕ್ಸಾಮ್ಗೆ ಭಾಳ ಈಸಿ ಆಗುತ್ತೆ. ಸೊ ಇದರಲ್ಲಿ ಏನಂದರೆ ಈ 2 ಕ್ವಶನ್ಸ್ ಇಂಪಾರ್ಟೆಂಟು. ಲೊಕೇಶನ್ ಇಲ್ಲಿ ಒಂದು ಮೈಂಡಲ್ಲಿ ಇಟ್ಕೊಳ್ರಿ. ಈ ಚಾಪ್ಟರ್ ಬಗ್ಗೆ ನಿಮಗೆ ಹಾರ್ಟ್ ಬಗ್ಗೆ ಏನೇ ಕೇಳಿದ್ರು ಫಸ್ಟು ಏನು ಮಾಡಬೇಕಂದ್ರೆ, ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಹಾರ್ಟ್ ಡಯಾಗ್ರಾಮ್ ತೆಗೀರಿ. ಡಯಾಗ್ರಾಮ್ ಫಸ್ಟ್ ಆಪ್ಷನ್. ಸೊ ಹಾರ್ಟ್ ಡಯಾಗ್ರಾಮ್ ತೆಗಿತೀರಾ. ಡಯಾಗ್ರಾಮ್ ತೆಗೆದು ಏನು ಮಾಡ್ತೀರಾ, ನೆಕ್ಸ್ಟು ಪಾರ್ಟ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಇಷ್ಟು ಬರೀತೀರಾ. ಓಕೆ. ಸೊ ನೆಕ್ಸ್ಟ್ ನಿಮಗೆ ಹಾರ್ಟ್ ಬಗ್ಗೆ ಏನೇನು ಗೊತ್ತೋ, ಹಾರ್ಟ್ ಏನೇನು ಮಾಡುತ್ತೆ ಅದ್ರ ಬಗ್ಗೆ ನಿಮಗೆ ಏನು ಗೊತ್ತೋ ಅದನ್ನು ಒಂದು 5 ಅಥವಾ 10 ಪಾಯಿಂಟ್ಸ್ ಬರೆದ್ರೆ ಸಾಕು. ಸೊ ನೆಕ್ಸ್ಟು ಇಷ್ಟು ಬಂದುಬಿಟ್ಟು ನೆಕ್ಸ್ಟ್ ಏನೇನು ಬರುತ್ತೆ ಇದರಲ್ಲಿ, ಚಾಂಬರ್ಸ್, ಲೇಯರ್ಸ್, ವಾಲ್ವ್ಸ್, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಮೈಂಡಲ್ಲಿ ಇರಲಿ. 10 ಮಾರ್ಕ್ಸ್ಗೆ ಹಾರ್ಟ್ ಬಗ್ಗೆ ಏನೇ ಕ್ವಶನ್ಸ್ ಕೇಳಲಿ ಅವರು, ಹಾರ್ಟ್ ಬಗ್ಗೆ ಅಲ್ಲಿ ಹಾರ್ಟ್ ಅಂತ ನಿಮಗೆ ಕಾಣಿಸುತ್ತೆ ಅಂದರೆ ನಿಮಗೆ ಏನು ಗೊತ್ತೋ ಅದನ್ನು ಬೇಗ ಡಯಾಗ್ರಾಮ್ ಹಾಕಿ ಪಟ್ ಪೇಜ್ ಬರೀಬೇಕು, ಫೇಜ್ ಫಿಲ್ ಮಾಡಬೇಕು. 5 ಪೇಜಸ್ ಕಂಪಲ್ಸರಿ ಬರೀಬೇಕು 10 ಮಾರ್ಕ್ಸ್ಗೆ. ಮೈಂಡಲ್ಲಿ ಇರಲಿ. ಪದೇ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ, 10 ಮಾರ್ಕ್ಸ್ಗೆ ಏನಂದರೆ ಕಂಪಲ್ಸರಿ 5 ಪೇಜ್ ಬರೀಲೇಬೇಕು, ನಿಮ್ಮ ಮೈಂಡಲ್ಲಿ ಇರಲಿ. ಸೊ ಇಷ್ಟು ಹಾರ್ಟ್ ಬಗ್ಗೆ ಕೇಳಿದರೆ, ನಿಮಗೆ ಹಾರ್ಟ್ ಬಗ್ಗೆ ಏನೇ ಕೇಳಿದ್ರು ನಿಮ್ಗೆ ಏನು ಬರುತ್ತೋ ಅದನ್ನು ಬರೀರಿ. ನಾನು ಯಾವ ರೀತಿ ಹೇಳ್ತಿದ್ದೀನಿ ಅದನ್ನು ಫಾಲೋ ಮಾಡಿರಿ, ಕಂಪಲ್ಸರಿ ಪಾಸ್ ಆಗೇ ಆಗ್ತೀರಾ. ಸೊ ನೆಕ್ಸ್ಟು ಇಷ್ಟು ಹಾರ್ಟ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೆಳಗೆ ನೋಡ್ಕೊಳ್ರಿ, ಲಿಂಫ್ಯಾಟಿಕ್ ಟಿಶ್ಯೂ ಅಂತ ಇದೆ. ಸೊ ಇದರಲ್ಲಿ ನಿಮಗೆ 2 ಕ್ವಶನ್ಸ್ ಬರುತ್ತೆ. ಏನೇನೆಂದರೆ, ಒಂದು ಲಿಂಫ್ ನೋಡ್ಸ್ ಬರ್ಬೋದು ಆ್ಯಂಡ್ ಇನ್ನೊಂದು ಸ್ಪ್ಲಿನ್. ರಿಪೀಟೆಡ್ ಕ್ವಶನು. ಇಲ್ಲಿ ರೈಟ್ ಶಾರ್ಟ್ ನೋಟ್ಸ್ ಅಂತ ಇದೆ, ಬಟ್ ಎಕ್ಸಾಮಲ್ಲಿ ನಿಮಗೆ ಡಿಸ್ಕ್ರೈಬ್ ಸ್ಪ್ಲಿನ್ ಇನ್ ಲೊಕೇಶನ್ ಇನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಈ ರೀತಿ ಕ್ವಶನ್ ಬರುತ್ತೆ. ಜಸ್ಟ್ ನೀವು ಫೋಕಸ್ ಮಾಡಬೇಕಾದ್ರೆ ಏನಂದರೆ, ಸ್ಪ್ಲಿನ್ ಬಂತಂದರೆ ನಿಮಗೆ ಸ್ಪ್ಲಿನ್ಗೆ ಇವಾಗ ಹೇಳ್ತಾಯಿದ್ದೀನಿ, ಸ್ಪ್ಲಿನ್ ಬಗ್ಗೆ ಏನು ಗೊತ್ತೋ ಅದನ್ನು ಬರೆದ್ರೆ ಸಾಕು. ಸೇಮ್ ಆ್ಯಸ್ ಹಾರ್ಟ್, ನಿಮಗೆ ಸ್ಪ್ಲಿನ್ ಬಗ್ಗೆ ಏನೇನು ಗೊತ್ತೋ ಅದನ್ನು ಬರೆದ್ರೆ ಸಾಕು. ಲಿಂಫ್ ನೋಟ್ಸ್ ಕೂಡ ಸೇಮ್ ಅದೇ ರೀತಿಯೇ. ಇವು 4 ಈ ಚಾಪ್ಟರ್ ಮೇಲೆ ಏನಂದರೆ, ಈ 4 ಕ್ವಶನ್ಸ್ ವೆರಿ ಇಂಪಾರ್ಟೆಂಟು. ನಿಮ್ಮ ಮೈಂಡಲ್ಲಿ ಇಟ್ಕೊಳ್ರಿ, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ವೆರಿ ಇಂಪಾರ್ಟೆಂಟ್ ಕ್ವಶನು. ಬಂದರೆ 10 ಮಾರ್ಕ್ಸ್ ಬರುತ್ತೆ, ಇಲ್ಲ ಬಂದರೆ 5 ಮಾರ್ಕ್ಸ್ ಬರುತ್ತೆ. ಈ 10 ಮಾರ್ಕ್ಸ್ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಇದನ್ನು ಬಿಟ್ಟರೆ ಮತ್ತೇನು ಕೇಳ್ತಾನೆ ಚಾಪ್ಟರ್ ಮೇಲೆ ಏನಂದರೆ, ಬ್ಲಡ್ ಬಗ್ಗೆ ಏನು ಕೇಳ್ಬೋದು ನೋಡಿರಿ. IV ಡ್ರಗ್ಸ್, ಇಂಟ್ರಾವಿನಸ್ ಡ್ರಗ್ ಇಂಜೆಕ್ಷನ್ ಆ್ಯಂಡ್ ಮತ್ತು ಅದನ್ನು ಬಿಟ್ಟರೆ ಆರ್ಟ್ರೀಸ್ ಕೇಳ್ಬೋದು. ನೆಕ್ಸ್ಟ್ ಬ್ಲಡ್ ವೆಸಲ್ಸ್ ಕೇಳ್ಬೋದು. ಇಷ್ಟು ಕೇಳ್ತಾನೆ, ಇಷ್ಟು ಇಂಪಾರ್ಟೆಂಟ್ಸು. ಈ ಮ್ಯಾಗಿಂದ ಜಾಸ್ತಿ ಕೇಳಲ್ಲ. RBC WBC ಅಷ್ಟು ಕೇಳಲ್ಲ. ಕೇಳಿದರೆ ಥ್ರೋಂಬೋಸೈಟ್ಸ್ ಬಗ್ಗೆ ಕೇಳ್ಬೋದು 10 or 5 ಮಾರ್ಕ್ಸ್ಗೆ. ಇಷ್ಟು ನೋಡ್ಕೊಂಡು ಹೋಗ್ರಿ. ನಾನು ಜಸ್ಟ್ ಏನೇನು ಹೇಳ್ತಿದ್ದೀನಿ ಅದನ್ನೇ ಫೋಕಸ್ ಮಾಡಿರಿ, ಬೇರೆ ಇದನ್ನು ಫೋಕಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಜಾಸ್ತಿ ಇವಾಗ ಎಕ್ಸಾಮ್ಗೆ 1 ಮಂತ್ ಅಷ್ಟೇ ಇರೋದು. ಸೊ ನಾನು ಏನು ಹೇಳ್ತಿದ್ದೀನಿ ಅದನ್ನೇ ಫೋಕಸ್ ಮಾಡಿ ಕರೆಕ್ಟಾಗಿ ಓದ್ಕೊಳ್ರಿ, ಕನ್ಫರ್ಮ್ ಪಾಸ್ ಆಗ್ತೀರಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ ಯಾವ ರೀತಿ ಬರಿಬೇಕು ಅನ್ನೋದು ಹೇಳಿದೆ. ಇವಾಗ ಏನಂದರೆ, ಹಾರ್ಟ್ ಬಗ್ಗೆ ಯಾವ ರೀತಿ ಬರಿಬೇಕು, ಸೈಜ್. ಇವಾಗ ನೋಡಿರಿ ಇಲ್ಲಿ ಎಕ್ಸಾಂಪಲ್, ಸೈಜ್ ಕೇಳಿದ್ದಾನೆ, ಶೇಪ್ ಕೇಳಿದ್ದಾನೆ, ಲೇಯರ್ಸ್ ಕೇಳಿದ್ದಾನೆ, ಚಾಂಬರ್ಸ್ ಕೇಳಿದ್ದಾನೆ, ವ್ಯಾಲ್ವ್ಸ್ ಕೇಳಿದ್ದಾನೆ, ನರ್ವ್ ಸಪ್ಲೈ ಕೇಳಿದ್ದಾನೆ, ಲೇಬಲ್ ಡಯಾಗ್ರಾಮ್ ಆಫ್ ದಿ ಹಾರ್ಟ್ ಕೇಳಿದ್ದಾನೆ. ಒಂದೇ ಕ್ವಶನ್ಸಲ್ಲಿ 5 ಅಥವಾ 6 ಕ್ವಶನ್ಸ್ ಅದಾವ. ಸೊ ನೀವು ಅದನ್ನೇ ಎಲ್ಲನೂ 10 ಮಾರ್ಕ್ಸ್ಗೆ ಅಂದರೆ ಈ ರೀತಿಯ ಕ್ವಶನ್ಸ್ ಕೇಳೋದವರು. ಸೊ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಹಾರ್ಟ್ ಬಗ್ಗೆ ಅವರು ಏನೇ ಕ್ವಶನ್ಸ್ ಕೇಳಲಿ, ಫಸ್ಟ್ ಡಯಾಗ್ರಾಮ್ ತೆಗೆಯೋದು ಬೇಡ. ಫಸ್ಟ್ ನಿಮಗೆ ಹಾರ್ಟ್ ಬಗ್ಗೆ ಏನು ಗೊತ್ತೋ ಅದನ್ನು ಬರೀರಿ. ಹಾರ್ಟ್ ಡೆಪ್ತ್ ಆಗಲಿ, ವೆಯ್ಟ್ ಆಗಲಿ, ಲೆಂತ್ ಆಗಲಿ, ವೇಟ್ ಆಗಲಿ. ಸೊ ಇಟ್ ಈಸ್ ರಫ್ಲಿ ಸೇಫ್ ಆ್ಯಂಡ್ ಸೈಜ್ ಆಫ್ ಕ್ಲೋಸ್ಡ್ ಫಿಸ್ಟ್. ಸೊ ಈ ರೀತಿ ಹಾರ್ಟ್ ಬಗ್ಗೆ ಫಸ್ಟ್ ಬರೋದು. ಸೊ ನೆಕ್ಸ್ಟ್ ನೋಡ್ಕೊಳ್ರಿ, ಇಲ್ಲಿ ಏನು ಮಾಡಿದ್ದಾರೆ, ಡಯಾಗ್ರಾಮ್ ತೆಗೆದಿದ್ದಾರೆ. ಸೊ ಡಯಾಗ್ರಾಮ್ ಆಫ್ ಹಾರ್ಟ್ ತೆಗೆದು ಅದಕ್ಕೆ ಪಾರ್ಟ್ಸ್ ಬರೋದು. ಸೊ ನೆಕ್ಸ್ಟ್ ಮತ್ತೇನೆಂದರೆ, ಲೇಯರ್ಸ್ ಆಫ್ ಹಾರ್ಟು
ಹಾರ್ಟ್ ವಾಲ್ವು ಅದರಲ್ಲಿ ಏನೇನು ಬರುತ್ತೆ, ಪೆರಿಕಾರ್ಡಿಯಮ್, ಮೈಕೋಕಾರ್ಡಿಯಮ್, ಎಂಡೋಕಾರ್ಡಿಯಮ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಸೊ ನೆಕ್ಸ್ಟ್ ಏನೇನು ಬರುತ್ತೆ ನೋಡಿರಿ, ಇಷ್ಟಾಯಿತು. ನೆಕ್ಸ್ಟ್ ಚಾಂಬರ್ಸ್ ಆಫ್ ಹಾರ್ಟ್ ಆಯಿತು. ಸೊ ನೆಕ್ಸ್ಟ್ ಏನಂದರೆ ವ್ಯಾಲ್ಯೂಸ್ ಆಫ್ ಹಾರ್ಟು, ಅರೋಟಿಕ್ ವ್ಯಾಲ್ಯೂ, ನರ್ವ್ ಸಪ್ಲೈ ಆನ್ ದಿ ಹಾರ್ಟ್. ಸೊ ಈ ರೀತಿ ನೀವು ಆರಾಮಾಗಿ 5 ಫೇಸಸ್ ಆರಾಮಾಗಿ ಫಿಲ್ ಮಾಡ್ಬೋದು. ಸೊ ನಾನೇನೇನು ಈ ರೀತಿ ತೋರಿಸ್ತಾ ಇದ್ದೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ. ಫಸ್ಟು ನಿಮಗೆ ಹಾರ್ಟ್ ಬಗ್ಗೆ ಏನು ಗೊತ್ತೋ ಅದನ್ನು ಬರೀರಿ. ಸೊ ನೆಕ್ಸ್ಟು ಚಾಂಬರ್ಸು, ಲೇಯರ್ಸು, ವ್ಯಾಲ್ಯೂಸು, ಆರ್ಟ್ರೀಸು, ಅದನ್ನು ಬಿಟ್ಟರೆ ನೆಕ್ಸ್ಟ್ ನರ್ವ್ ಸಪ್ಲೈ ಟು ಹಾರ್ಟು, ಈ ರೀತಿ ಎಲ್ಲ ಕರೆಕ್ಟಾಗಿ ಬರ್ಕೊಳ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಸ್ಕುಲೋಸ್ಕೆಲೆಟಲ್ ಸಿಸ್ಟಮ್, ಮಸ್ಕುಲರ್ ಅಥವಾ ಸ್ಕೆಲೆಟಲ್ ಸಿಸ್ಟಮ್, ಇದರಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ ನೋಡ್ಕೊಳ್ರಿ. ಸೇಮು 10 ಅಥವಾ 5 ಮಾರ್ಕ್ಸ್ಗೆ ಇದನ್ನು ಕೂಡ ಸೇಮು. ಸೊ ಇದ್ರ ಜಾಸ್ತಿ ಫೋಕಸ್ ಮಾಡಬೇಕಾದ್ರು ಯಾವುದು ಅಂದರೆ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಇದರಲ್ಲಿ ಕ್ವಶನ್ ನಂಬರ್ ಜಾಯಿಂಟ್ಸಲ್ಲಿ ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 5, ಈ 4 ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಜಾಯಿಂಟ್ಸ್ ಬಗ್ಗೆ ಕೇಳಿದ್ರೆ ಕಂಪಲ್ಸರಿ ಜಾಯಿಂಟ್ಸ್ ಡೆಫಿನೇಷನ್ ಬರೀಲೇಬೇಕು, ಮೈಂಡಲ್ಲಿ ಇರಲಿ. ಸೊ ಅದನ್ನು ನೆಕ್ಸ್ಟು ಮಸ್ಕುಲರ್ ಸಿಸ್ಟಮಲ್ಲಿ ಏನೇನು ಕೇಳ್ಬೋದು ನೋಡಿರಿ. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಂದರೆ ವೆರಿ ಇಂಪಾರ್ಟೆಂಟ್ ಯಾವುದಂದರೆ ಬಿಸಿಪ್ಸ್ ಬ್ರಾಕಿ ಮೆಸಲ್ಸ್, ರಿಪೀಟೆಡ್ ಕ್ವಶನ್ಸು. ಮತ್ತು ಡೆಲ್ಟಾಯ್ಡ್ ಮಸಲು, ಮತ್ತು ಐಎಮ್ ಡ್ರಗ್. ಐಎಮ್ ಅಂದರೆ ಏನು, ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್, ಮೈಂಡಲ್ಲಿ ಇರಲಿ, ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್. ಅದು ಬಿಟ್ಟರೆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು, ಗ್ಲಿಟಿಯಲ್ ಮಸಲ್ಸ್ ಇದೆ. ಎಕ್ಸಾಮಲ್ಲಿ ನಿಮಗೆ ಗ್ಲಿಟಿಯಲ್ ರೀಜನ್ ಕೂಡ ಕೇಳ್ಬೋದು. ಎರಡು ಸೇಮೇ ಆನ್ಸರ್ ಬರೀಬೋದು. ಗ್ಲಿಟಿಯಲ್ ರೀಜನ್ ಅಂದ್ರೆ ಒಂದೇ, ಗ್ಲಿಟಿಯಲ್ ಮಸಲ್ ಅಂದ್ರೆ ಒಂದೇ, ಮೈಂಡಲ್ಲಿ ಇರಲಿ. ಇದು ಲಾಸ್ಟ್ ಇಯರ್ ರಿಪೀಟೆಡ್ ಕ್ವಶನ್ಸು. ಇಷ್ಟು ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರ್ ಮೇಲೆ. ಸೊ ನಾನು ಅದನ್ನು ಬಿಟ್ಟರೆ ಇಲ್ಲಿ ಏನು ಕೇಳ್ಬೋದು ನೋಡಿರಿ, ಬೋನ್ಸಲ್ಲಿ ವರ್ಟೆಬ್ರಲ್ ಕಾಲಮ್, ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ದಿ ವರ್ಟೆಬ್ರಲ್ ಕಾಲಮ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇದು ಸೇಮು, ಅದರಲ್ಲೇ ಬರಿಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಏನಂದರೆ ಮತ್ತೇನು ಕೇಳ್ಬೋದು ಅಂದರೆ ಕಂಪ್ಯಾಕ್ಟ್ ಬೋನ್ ಕೇಳ್ತಾನೆ ಒಂದು, ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಸ್ಪಾಂಜ್ ಆ್ಯಂಡ್ ಕಂಪ್ಯಾಕ್ಟ್ ಬೋನ್, ಇದು ಕೂಡ ಇಂಪಾರ್ಟೆಂಟು. ಸೊ ಈ ಚಾಪ್ಟ್ರಲ್ಲಿ ಏನಂದರೆ ನಿಮಗೆ ಇಷ್ಟೇನೇನು ಹೇಳಿದ್ದೀನಿ ಅದನ್ನು ಓದ್ಕೊಳ್ರಿ. ಮತ್ತು ಸ್ಕಲ್ ಬೋನ್ ಒಂದು, ಈ ಚಾಪ್ಟ್ರಲ್ಲಿ ಸ್ಕಲ್ ಬೋನ್ ಒಂದು ರಿಪೀಟೆಡ್ ಕ್ವಶನ್ನು, ವೆರಿ ಇಂಪಾರ್ಟೆಂಟು. ಅಂದರೆ ಬೋನ್ಸ್ ಬಗ್ಗೆ ಎಲ್ಲ ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಒಂದೊಂದು ಬೋನ್ ಕೂಡ ನಿಮಗೆ 10 ಮಾರ್ಕ್ಸಿಗೆ ಕೇಳ್ಬೋದು. ಅದರಲ್ಲಿ ಫೇಶಿಯಲ್ ಬೋನ್ ಇದರಲ್ಲಿ ಫೀಮೋರ್ ಬೋನ್ ನೋಡ್ಕೊಳ್ರಿ, ಅದನ್ನು ಕೇಳಿದ್ದಾನೆ. ಬೋನ್ಸ್ ಯಾವುದಾದಿದೆ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಒಂದೊಂದು ಬೋನ್ ಕೂಡ ನಿಮಗೆ 10 ಮಾರ್ಕ್ಸಿಗೆ ಕೇಳ್ಬೋದು, ವೆರಿ ಇಂಪಾರ್ಟೆಂಟು. ಸೊ ಕರೆಕ್ಟಾಗಿ ಎಲ್ಲ ಬೋನ್ಸ್ ನೋಡ್ಕೊಂಡು ಹೋಗ್ರಿ. ಸೊ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವುದಾದ್ರೂ. ಇವಾಗ ನೋಡ್ಕೋಬೋದು, ಸ್ಪಾಂಜಿ ಆ್ಯಂಡ್ ಕಂಪ್ಯಾಕ್ಟ್ ಬೋನ್ ಇದೆ, ಅದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಕೊಳ್ರಿ ಯಾವ ರೀತಿ ಬರೀಬೇಕು ಅನ್ನೋದು. ಫಸ್ಟು ಸ್ಟ್ರಕ್ಚರ್ ಆಫ್ ಸ್ಪಾಂಜಿ ಆ್ಯಂಡ್ ಕಂಪ್ಯಾಕ್ಟ್ ಬೋನ್. ಸ್ಪಾಂಜಿ ಬೋನ್ ಬಗ್ಗೆ ಏನು ಬರೀಬೇಕು ನೋಡಿರಿ. ಸ್ಪಾಂಜಿ ಬೋನ್ ಆಲ್ಸೋ ನೋನ್ ಆ್ಯಸ್ ಕ್ಯಾನ್ಸಲೆಸ್ ಬೋನ್ ಆ್ಯಂಡ್ ಇಟ್ ಈಸ್ ದಿ ಲೈಟರ್ ಲೆಸ್ ಡೆನ್ಸ್ ಫ್ರಮ್ ದಿ ಬೋನ್ ಟಿಶ್ಯೂ. ಸೊ ನೆಕ್ಸ್ಟು ಲೊಕೇಶನ್ಸ್ ಏನಿದ್ರೆ ಫೌಂಡ್ ಇದು ಎಲ್ಲಿ ಫೌಂಡ್ ಆಗುತ್ತೆ ನೋಡ್ಕೊಳ್ರಿ. ಎಂಡ್ಸ್ ಆಫ್ ಲಾಂಗ್ ಬೋನ್ಸ್, ಫ್ಲ್ಯಾಟ್ ಬೋನ್ಸ್, ವರ್ಟೆಬ್ರಿ, ಶಾರ್ಟ್ ಬೋನ್ಸ್, ಇದೆಲ್ಲ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ಈ ರೀತಿ ಬರೀಬೇಕು. ಅಂದರೆ ಸ್ಟಾರ್ಟಿಂಗಾಗಿ ಅವರು ಏನೇನು ಕೇಳಿದರೆ ಯಾವ ರೀತಿ ಪಾರ್ಟ್ಸ್, ಸ್ಟ್ರಕ್ಚರು, ಸೇಮ್ ಅನಾಟಮಿ ಅಂದರೆ ಏನು, ಸ್ಟ್ರಕ್ಚರ್ಸ್ ಆ್ಯಂಡ್ ಪಾರ್ಟ್ಸ್ ಬಗ್ಗೆ ಸ್ಟಡಿ ಮಾಡೋದು, ಅದಕ್ಕೆ ಅನಾಟಮಿ ಅಂತಾರೆ, ಮತ್ತೇನಿಲ್ಲ. ಫಿಸಿಯಾಲಜಿ ಏನು ನೋಡ್ತೀವಿ, ಫಂಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಷ್ಟೇ, ಮತ್ತೇನಿಲ್ಲ. ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಅಷ್ಟೇ ಡಿಫರೆನ್ಸ್ ಇರೋದು. ಅನಾಟಮಿ ಅಂದರೆ ನಾವು ಪಾರ್ಟ್ಸ್ ಆ್ಯಂಡ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಫಿಸಿಯಾಲಜಿ ಏನಂದರೆ ಫಂಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಮತ್ತೇನಿಲ್ಲ. ಸೊ ಇಷ್ಟು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಈ ಚಾಪ್ಟರ್ ಮೇಲೆ ಎಷ್ಟು ಇಂಪಾರ್ಟೆಂಟು, ಡಯಾಗ್ರಾಮ್ ನೋಡ್ಕೊಳ್ರಿ. ಸ್ಟ್ರಕ್ಚರ್ ಆ್ಯಂಡ್ ಸ್ಪಾಂಜಿ ಆಫ್ ಕಂಪ್ಯಾಕ್ಟ್ ಬೋನು ಡಯಾಗ್ರಾಮ್ಸು, ಇದು ತೆಗೆದ್ರೆ ಆಯಿತು. ನಿಮಗೆ ಇದನ್ನೇ ಒಂದು ಪೇಜ್ ಅಥವಾ ಹಾಫ್ ಪೇಜ್ ಆಗ್ಬೋದು ಆರಾಮಾಗಿ. ಮತ್ತು ಪಾರ್ಟ್ಸ್ ಬರೆಯೋಕ್ಕೆ ಹೋದರೆ 1 ಪೇಜ್ ಆರಾಮಾಗಿ ಇಲ್ಲೇ ಕವರ್ ಮಾಡ್ಕೋಬೋದು. 5 ಪೇಜ್ ಕಂಪಲ್ಸರಿ ಬರೀಬೇಕು, ಮೈಂಡಲ್ಲೇ ಇರಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ ಸಿನೋವಿಯಲ್ ಜಾಯಿಂಟ್, ಇದು ಕೂಡ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ರಿ. 10 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸಿನೋವಿಯಲ್ ಜಾಯಿಂಟು ಅಥವಾ 5 ಮಾರ್ಕ್ಸ್ಗೆ. ನೆಕ್ಸ್ಟು ನ್ಯೂರೋಮಸ್ಕ್ಯುಲರ್ ಜಂಕ್ಷನ್, ಆಗಲೇ ಹೇಳಿದ್ದೀನಿ ವೆರಿ ಇಂಪಾರ್ಟೆಂಟ್ ಅಂತ. 5 ಮಾರ್ಕ್ಸ್ಗೆ ಡಯಾಗ್ರಾಮ್ ನೋಡ್ಕೊಳ್ಳಿ, ಡಯಾಗ್ರಾಮ್ ತೆಗೆದು ಎಕ್ಸ್ಪ್ಲೇನ್ ಕೂಡ ಮಾಡಬೇಕು. ಸೊ ನೆಕ್ಸ್ಟು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್, ಐಎಮ್ ಡ್ರಗ್. ಸೊ ಇದು ಕೂಡ ಅದೇ ರೀತಿ ಡೆಲ್ಟಾಯ್ಡ್ ಮಸಲ್ ಆಗಲಿ, ಡೆಲ್ಟಾಯ್ಡ್ ಮಸಲ್ 5 ಮಾರ್ಕ್ಸ್ಗೆ ಸಪ್ರೇಟಾಗಿ ಕೇಳ್ಬೋದು. ಸೊ ನೆಕ್ಸ್ಟು ರಿನಲ್ ಸಿಸ್ಟಮ್, ಇದರಲ್ಲಿ ಏನೇನು ಇಂಪಾರ್ಟೆಂಟ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಇದರಲ್ಲಿ ಯುರೇಟ್ರಾ, ಯುರಿನರಿ ಬ್ಲಾಡರ್, ನೆಫ್ರಾನ್, ರಿನಲ್ ಸಿಸ್ಟಮ್, ಇದನ್ನು ಬಿಟ್ಟರೆ ಯೂರಿನು, ಇಷ್ಟು ಬಿಟ್ಟರೆ ಬೇರೆ ಏನೂ ಕೇಳಲ್ಲ. ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ, ಕರೆಕ್ಟಾಗಿ ನಾನು ರೆಡಿ ಮಾಡಿದ್ದೀನಿ ಎಕ್ಸಾಂಪಲ್ಸ್ ಯಾವ ರೀತಿ ಬರೀಬೇಕು ಅನ್ನೋದು, ಕರೆಕ್ಟಾಗಿ ನೋಡ್ಕೊಳ್ರಿ. ಇವಾಗ ನಿಮಗೆ
ಆರ್ಗನ್ಸ್ ಆಫ್ ರಿನಲ್ ಸಿಸ್ಟಮ್ ಕೇಳ್ತಾನೆ. ಆರ್ಗನ್ಸ್ ಅಂದರೆ ರಿನಲ್ ಸಿಸ್ಟಮ್ ಏನೇನು ಪಾರ್ಟ್ಸ್ ಬರುತ್ತೆ, ಅರೋಟಾ, ಕಿಡ್ನಿ, ಯುರೇಟರ್ಸ್, ಯುರಿನರಿ, ಇದೆಲ್ಲ ನೀವು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಯುರೇತ್ರ ಇದೆ, ಯುರಿನರಿ ಬ್ಲಾಡರ್ ಇದೆ, 2 ಯುರೇಟರ್ಸ್ ಇದೆ, 2 ಕಿಡ್ನೀಸ್ ಇದೆ. ಸೊ ಇದೆಲ್ಲ ಕರೆಕ್ಟಾಗಿ ಬರೀಬೇಕು. ಸೊ ಸಪ್ರೇಟಾಗಿ ಕೇಳಿದಾಗ ಏನೇನು ಬರೀಬೇಕು ನೋಡ್ಕೊಳ್ರಿ. ಇವಾಗ ನೀವು ಸ್ಟ್ರಕ್ಚರ್ ಆಫ್ ಕಿಡ್ನಿ ಕೇಳ್ತೀನಿ. ಅವಾಗ ಏನು ಮಾಡ್ತೀರಾ, ಡಯಾಗ್ರಾಮ್ ತೆಗಿತೀರಾ. ಡಯಾಗ್ರಾಮ್ ತೆಗೆದು ಇದೆಲ್ಲ ಏನಂದರೆ ಸ್ಟ್ರಕ್ಚರ್ಸ್, ಕಿಡ್ನಿದು ಪಾರ್ಟ್ಸ್ ಅಥವಾ ಸ್ಟ್ರಕ್ಚರ್ಸ್ ಮೈಂಡಲ್ಲೇ ಇರಲಿ. ಡಯಾಗ್ರಾಮ್ ತೆಗೆದು ಈ ಸ್ಟ್ರಕ್ಚರ್ಸ್ ಎಲ್ಲ ಬರೆದ್ರೆ ನಿಮಗೆ ಕನ್ಫರ್ಮ್ 2 ಮಾರ್ಕ್ಸ್ ಕೊಡ್ತಾರೆ. ಮೈಂಡಲ್ಲೇ ಇರಲಿ ಇದೊಂದು. ಸೊ ನೆಕ್ಸ್ಟು ಯೂರಿನರಿ ಬ್ಲ್ಯಾಡರ್, ಇದು ಕೂಡ ರಿಪೀಟೆಡ್ ಕ್ವಶನ್, ವೆರಿ 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 ಇಂಪಾರ್ಟೆಂಟು, ಮೈಂಡಲ್ಲಿ ಇರಲಿ. ಇದರಲ್ಲಿ ಏನು ಬರೀತೀರಾ, ಇದು ಯೂರಿನರಿ ಬ್ಲ್ಯಾಡರ್ ಕೇಳಿದರೆ ಏನು ಬರೀತೀರಾ ನೋಡ್ಕೊಳ್ರಿ. ಫಸ್ಟ್ ಯೂರಿನರಿ ಬ್ಲ್ಯಾಡರ್ ಹಾಲೋ ಮಸ್ಕ್ಯುಲರ್ ಆರ್ಗಾನ್ ಲೊಕೇಶನ್, ಇದು ಲೊಕೇಶನ್ ಇದು ಎಲ್ಲಿ ಫೌಂಡ್, ಇದು ಲೊಕೇಶನ್ ಎಲ್ಲಿ ಇರುತ್ತೆ ಅಂದರೆ ನೋಡ್ಕೊಳ್ರಿ. ಈಸಿ ಪಾಯಿಂಟ್ಸು ಪೆಲ್ವಿಕ್ ಕ್ಯಾವಿಟಿ, ಇಷ್ಟು ನೆನಪಿಟ್ಕೊಳ್ರಿ ಸಾಕು. ಸೊ ನೆಕ್ಸ್ಟು ರೆಕ್ಟಮು, ನೆಕ್ಸ್ಟು ಇನ್ನು ಮೇಲ್ಸ್ ಅಂತ ಬಂದರೆ ರೆಕ್ಟಮು, ಫಿಮೇಲ್ಸ್ ಅಂತ ಬಂದರೆ ಫ್ರಂಟ್ ಆಫ್ ದಿ ವೆಜಿನಾ, ಇಷ್ಟು ನೆನಪಿರಲಿ ಸಾಕು. ಮೇಲ್ಸ್ ಅಂತ ಬಂದರೆ ರೆಕ್ಟಮು, ಫಿಮೇಲ್ಸ್ ಅಂತ ಬಂದರೆ ವೆಜಿನಾ. ಸೊ ಇಷ್ಟು ನೆನಪಿರಲಿ. ಮತ್ತು ಯೂಟೆರಸ್, ಬಿಲೋ ದಿ ಯೂಟೆರಸ್ಸು. ಸೊ ನೆಕ್ಸ್ಟ್ ಏನಂದರೆ ಶೇಪ್ ನೋಡ್ಕೊಳ್ರಿ. ರೌಂಡ್ ಆರ್ ಓವಲ್ ಶೇಪ್, ಈಸಿ ಪಾಯಿಂಟ್ ಹೇಳ್ಕೊಡ್ತಾ ಇದ್ದೀನಿ, ರೌಂಡ್ ಆರ್ ಓವಲ್ ಶೇಪ್. ನೆಕ್ಸ್ಟು ಕ್ಯಾಪಸಿಟಿ ಎಷ್ಟಿದೆ ಅಂದರೆ ಇದರದ್ದು 300 to 500 ಮಿಲಿಲೀಟರ್ಸ್ ಆಫ್ ಯೂರಿನ್, ಇಷ್ಟೇ ಸಾಕು. ಜಾಸ್ತಿ ಉದ್ದಕ್ಕೆ ಲಾಂಗಾಗಿ ಓದೋದು ಬೇಡ. ನಿಮಗೆ ನಾನು ಏನೇನು ಪಾಯಿಂಟ್ಸ್ ಕರೆಕ್ಟಾಗಿ ಹೇಳ್ತೀನಿ ಟಿಕ್ ಮಾಡ್ತಿದ್ದೀನಿ ಅದನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಸಾಕು, ಅಷ್ಟೇ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಸೊ ನೆಕ್ಸ್ಟು ಅದೇ ಲೇಯರ್ಸ್ ಆಫ್ ಯೂರಿನರಿ ಬ್ಲ್ಯಾಡರು, ಮ್ಯೂಕೋಸಾ, ಮ್ಯೂಸ್ಕುಲರಿಸ್, ಅಡ್ವೆಂಟಿಟಾ, ಸೆರೋಸಾ, ಇದೆಲ್ಲ ಬರೆದ್ರೆ ಸಾಕು. ಡಯಾಗ್ರಾಮ್ ಕೂಡ ತೆಗಿಬೋದು. ಸೊ ನೆಕ್ಸ್ಟು ಸ್ಪಿಂಕ್ಚರ್ಸ್ ಆಫ್ ಯೂರಿನರಿ ಬ್ಲ್ಯಾಡರ್, ಇದು ಕೂಡ ಕೇಳ್ಬೋದು. ಸೊ ಸ್ಪಿಂಕ್ಚರ್ಸ್ ಅಂದರೆ ಏನು, ಓಪನ್ ಆ್ಯಂಡ್ ಕ್ಲೋಸ್ ಆಫ್ ಮಜಲ್ ಇದೊಂದು ಏನಂದರೆ ಮಜಲ್ ಗೇಟ್, ಇಲ್ಲಿ ನೋಡ್ಕೋಬೋದು ಈ ರೀತಿ, ಓಪನ್ ಆ್ಯಂಡ್ ಕ್ಲೋಸ್ ಆಫ್ ಮಜಲು ಅಥವಾ ಮಜಲ್ಸ್ ಗೇಟು, ಈ ರೀತಿ ಇದು ಡಯಾಗ್ರಾಮ್ಸು ನೋಡ್ಕೋಬೋದು ಕರೆಕ್ಟಾಗಿ. ಇದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿದೆ. ನಿಮಗೆ ಇದು PDF ಕೂಡ ನಿನ್ನೆ ಗ್ರೂಪಲ್ಲಿ ಕಳಿಸಿದ್ದೀನಿ, ಒಂದ್ಸಲ ನೋಡ್ಕೊಂಡು ನಾನು ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದು ಗ್ರೂಪಲ್ಲಿ. ಎಲ್ಲರೂ ನೋಡ್ಕೊಂಡಿರೋ ಅನ್ಕೋತೀನಿ, ಒಂದ್ಸಲ ನೋಡ್ಕೊಳ್ರಿ ಕರೆಕ್ಟಾಗಿ. ಯಾಕಂದರೆ 2 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೇಳಿದ್ದೀನಿ. ಸೊ ಅದರಿಂದ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಯುರೇಟರ್ ಬಗ್ಗೆ, ಅದೇ ಯುರೇಟರ್ ಬಗ್ಗೆ ಏನೇನು ಬರೀಬೇಕು. ದೇರ್ ಆರ್ 2 ಯುರೇಟರ್ಸ್ ಇನ್ ದಿ ಬಾಡಿ, ಒನ್ ಫಾರ್ ಈಚ್ ಕಿಡ್ನಿ ಆ್ಯಂಡ್ ಕಿಡ್ನೀಸ್ ಟು ದಿ ಬ್ಲ್ಯಾಡರು. ಸೊ ಇದೆಲ್ಲ ನೆನಪಿಟ್ಕೊಳ್ರಿ ಕರೆಕ್ಟಾಗಿ. ಸೊ ಲೊಕೇಶನ್ಸ್ ಯೂಟೆರಸ್, ಸೊ ಲೊಕೇಶನ್ಸ್ ಇದೆ, ಡೈಮೆನ್ಷನ್ಸ್ ಇಲ್ಲಿ ಏನು ಲೆಂತ್ ಆ್ಯಂಡ್ ಡಯಾಮೀಟರ್ ಇದೆ. ಲೆಂತ್ ಎಷ್ಟು 25 ಸೆಂಟಿಮೀಟ್ರು, 25 to 30 ಸೆಂಟಿಮೀಟ್ರು. ಸೊ ನೆಕ್ಸ್ಟು ಡಯಾಮೀಟರ್ ಎಷ್ಟಿದೆ 3 to 4 mm. ಸೊ ನೆಕ್ಸ್ಟು ಇದರಲ್ಲಿ ಏನೇನು ಬರುತ್ತೆ ನೋಡ್ಕೊಳ್ರಿ. ಎಂಟ್ರಿಯರ್, ಪೋಸ್ಟ್ರಿಯರ್, ಸೂಪ್ರಿಯರ್, ಇನ್ಫೀರಿಯರ್, ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ರೆಡಿ ಸ್ಟಡಿ ಮಾಡಿರ್ತೀರ. ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, ಲೇಯರ್ಸ್ ಆಫ್ ಯುರೇಟ್ರಾ ಸೇಮು. ನೆಕ್ಸ್ಟ್ ಬಂದುಬಿಟ್ಟು ನರ್ವಸ್ ಸಿಸ್ಟಮ್, 5 ಮಾರ್ಕ್ಸ್ಗೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದರಲ್ಲಿ ಏನಂದರೆ ನಿಮಗೆ 5 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಕೇಳ್ತಾರೆ, ಮೈಂಡಲ್ಲಿ ಇರಲಿ. ಸೊ ಫಸ್ಟ್ ಕ್ವಶನ್ ನೋಡ್ಕೊಳ್ಳಿಲ್ರಿ, ಕ್ಲಾಸಿಫೈ ದಿ ನರ್ವಸ್ ಸಿಸ್ಟಮ್, ಎಕ್ಸ್ಪ್ಲೇನ್ ದಿ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಇದರಲ್ಲಿ 2 ಪಾರ್ಟ್ಸ್ ಬರುತ್ತೆ ಆಟೋನಾಮಿಕ್ ನರ್ವಸ್ ಸಿಸ್ಟಮಲ್ಲಿ. ಒಂದು ಯಾವುದಂದರೆ ಸಿಂಪ್ಯಾಟಿಕ್ ಆ್ಯಂಡ್ ಅಸಿಂಪ್ಯಾಟಿಕ್ ಅಥವಾ ಪ್ಯಾರಾಸಿಂಪ್ಯಾಟಿಕ್ ನರ್ವಸ್ ಸಿಸ್ಟಮ್ ಬರುತ್ತೆ. ಸೊ ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇಷ್ಟೇ, ಇದರಲ್ಲಿ ಮತ್ತೇನಿಲ್ಲ, ಇದನ್ನು ಜಾಸ್ತಿ ಕೇಳಲ್ಲ. ಬಟ್ ಕೇಳಿದರೂ ಕೂಡ ಈ ರೀತಿ ಬರೀರಿ. ಆಟೋನಾಮಿಕ್ ನರ್ವಸ್ ಸಿಸ್ಟಮಲ್ಲಿ ಅದ್ರ ಬಗ್ಗೆ ಬರೆದುಬಿಟ್ಟು. ಸೊ ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಯಾವುದು ಸಿಂಪ್ಯಾಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪ್ಯಾಥೆಟಿಕ್, ಇವೆರಡು ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಯಾಗ್ರಾಮ್ ಆಫ್ ದಿ ಬ್ರೈನ್, ಇದು ಜಾಸ್ತಿ ಕೇಳೋಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ ಏನಂದರೆ ನ್ಯೂರಾನ್ಸ್, ಸ್ಟ್ರಕ್ಚರ್ ಆ್ಯಂಡ್ ಡಯಾಗ್ರಾಮ್ಸ್ ಆಫ್ ನ್ಯೂರಾನ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸು, ಮೋಸ್ಟ್ಲಿ ರಿಪೀಟೆಡ್ ಕ್ವಶನ್ಸ್, 90% ರಿಪೀಟೆಡ್ ಕ್ವಶನ್ಸು, ಇದನ್ನು ಮೈಂಡಲ್ಲಿ ಇರಲಿ. ಸೊ ನೆಕ್ಸ್ಟು ಟೈಪ್ಸ್ ಆಫ್ ನ್ಯೂರಾನ್ಸ್, ಇದು ಕೂಡ ಅದರಲ್ಲೇ ಬಂತು. 5 and 6 ಕ್ವಶನ್ಸ್ ಸೇಮು. ಸೊ ನೆಕ್ಸ್ಟ್ ನೋಡ್ಕೊಳ್ರಿ 7 ಕ್ವಶನ್, ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆ್ಯಂಡ್ ಡಯಾಗ್ರಾಮ್ ಆಫ್ ದಿ ಸ್ಪೈನಲ್ ಕಾರ್ಡ್, ವೆರಿ ವೆರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಕೆಳಗಡೆ ಯಾವ ರೀತಿ ಬರೀಬೇಕು ಅನ್ನೋದು. ಸೊ ನೆಕ್ಸ್ಟು ಏನಂದರೆ ಮೆನಿಂಜಸ್, ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ದಿ ಮೆನಿಂಜಸ್ ಅಂದರೆ ಏನು, ಇದರಲ್ಲಿ 3 ಮೆಟರ್ಸ್ ಅಂತ ಬರುತ್ತೆ, ಪಿಯಾಮೀಟ್ರ್, ಡ್ಯೂರಾಮೀಟ್ರ್, ಅರಕ್ನಾಯ್ಡ್ ಮೀಟ್ರ್. ಪಿಯಾಮೀಟ್ರ್ ಏನಂದರೆ ಇದು ಇನ್ನರು, ಅರಕ್ನಾಯ್ಡ್ ಮೀಟ್ರ್ ಇದು ಮಿಡಲ್ಲು, ಇದು ಡ್ಯೂರಾಮೀಟ್ರ್ ಏನಂದರೆ
ಡ್ಯೂರಾಮೀಟ್ರ್ ಔಟ್ರ್ ಮೋಸ್ಟು. ಇಷ್ಟು ನೆನಪಿಟ್ಕೊಳ್ರಿ. ಜಸ್ಟ್ ನಿಮಗೆ ಮೇಲೆ ಹೇಳ್ಕೊಡ್ತಾ ಇದ್ದೀನಿ, ಜಾಸ್ತಿ ಡೀಪಾಗಿ ಹೊಂಟಿಲ್ಲ, ಯಾಕಂದರೆ ಇದು ಜಸ್ಟ್ ವಿಡಿಯೋ ಲಾಂಗ್ ಆಗಿ ಹೋಗುತ್ತೆ. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನಿಮ್ಮ ಹತ್ರ ನೋಟ್ಸ್ ಇರುತ್ತೆ ಅದರಲ್ಲಿ ಓದ್ಕೊಳ್ರಿ. ಸೊ ಇಷ್ಟು ಓದ್ಕೊಳ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಿನ್ಯಾಪ್ಸ್ ಆ್ಯಂಡ್ ಸರ್ಕಲ್ ಆಫ್ ವಿಲ್ಲೀಸ್, ಇವೆರಡು ರಿಪೀಟೆಡ್ ಕ್ವಶನ್ಸು. ಈ ಚಾಪ್ಟರ್ ಮೇಲೆ ಏನಂದರೆ ನ್ಯೂರಾನ್ ಬಗ್ಗೆ ಮತ್ತು ನರ್ವಸ್ ಸಿಸ್ಟಮ್ ಬಿಟ್ಟು, ಅದನ್ನು ಬಿಟ್ಟರೆ ನಿಮಗೆ ಸಿನ್ಯಾಪ್ಸ್ ಆ್ಯಂಡ್ ಸರ್ಕಲ್ ಆಫ್ ವಿಲ್ಲೀಸ್ ಕೇಳ್ತಾರೆ. ಅದನ್ನು ಬಿಟ್ಟು ಈ ಚಾಪ್ಟರ್ ನಿಮಗೆ ಬೇರೆ ಏನೂ ಕೇಳಲ್ಲ. ವೆಂಟ್ರಿಕಲ್ಸ್ ಅಥವಾ ನರ್ವಸ್ ಸಿಸ್ಟಮ್ ಇಷ್ಟು ಬಿಟ್ಟು ಏನೂ ಕೇಳಲ್ಲ, ಮೈಂಡಲ್ಲಿ ಇರಲಿ. ಸೊ ಇವಾಗ ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಕರೆಕ್ಟಾಗಿ. ಸೊ ನೋಡ್ಕೋಬೋದು ಇಲ್ಲಿ ನರ್ವಸ್ ಸಿಸ್ಟಮ್ ಬಗ್ಗೆ ಕೇಳಿದರೆ ಫಸ್ಟ್ ನರ್ವಸ್ ಸಿಸ್ಟಮ್ ಡೆಫಿನೇಷನ್ ಬರೀರಿ. ಒಂದು 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇರುತ್ತೆ ನಿಮಗೆ, ಅಥವಾ ನಿಮಗೆ ಯಾವ ರೀತಿ ಈಸಿ ಅದನ್ನು ಬರೆದ್ರೆ ಸಾಕು. ಅಥವಾ ನಿಮಗೆ ಇವಾಗ ನರ್ವಸ್ ಸಿಸ್ಟಮ್ ಡೆಫಿನೇಷನ್ ಅವಾಗ ಏನು ಬರೀತಾರೆ ನೋಡ್ಕೊಳ್ರಿ, ಒಂದು ಈಸಿ ಹೇಳ್ಕೊಡ್ತೀನಿ ನಿಮಗೆ, ನೋಡ್ಕೋಬೋದು. ಸ್ಪೆಷಲೈಸ್ಡ್ ಸೆಲ್ಸ್ ಇಷ್ಟು ಬರೆದ್ರೆ ಸಾಕು ನರ್ವಸ್ ಸಿಸ್ಟಮ್ ಬಗ್ಗೆ ಡೆಫಿನೇಷನ್. ದ ನರ್ವಸ್ ಸಿಸ್ಟಮ್ ಈಸ್ ಆ್ಯನ್ ಇಂಟ್ರಿಕೇಟ್ ನೆಟ್ವರ್ಕ್ಸ್ ಆಫ್ ಸ್ಪೆಷಲೈಸ್ಡ್ ಸೆಲ್ಸ್ ನ್ಯೂರಾನ್ಸ್. ಇಷ್ಟು ಬರೆದ್ರೆ ಸಾಕು ನಿಮಗೆ ಡೆಫಿನೇಷನ್, ಇದೊಂದು ಡೆಫಿನೇಷನ್. ಸೊ ನೆಕ್ಸ್ಟು ಮೇನ್ ಡಿವಿಷನ್ಸ್ ಆಫ್ ನರ್ವಸ್ ಸಿಸ್ಟಮ್. ಇದರಲ್ಲಿ ಏನಂದರೆ 2 ಪಾರ್ಟ್ಸ್ ಬರುತ್ತೆ, ಒಂದು CNS ಒಂದು PNS. CNS ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್, PNS ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಇನ್ನೊಂದು ಬರುತ್ತೆ ಯಾವುದಂದರೆ ANS ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಆಗಲೇ ಹೇಳಿದ್ದೀನಿ ನಿಮಗೆ, ಫಸ್ಟ್ ಕ್ವಶನ್ ಅದೇ ಇದೆ. ಸೊ ನೆಕ್ಸ್ಟು ಅದನ್ನೇ CNS ಅಲ್ಲಿ ಏನು ಬರುತ್ತೆ, ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಏನು ಬರುತ್ತೆ, ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಇದರಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಪೆರಿಫೆರಲ್ ಏನು ಬರುತ್ತೆ ನೋಡ್ಕೊಳ್ರಿ. ಪೆರಿಫೆರಲಲ್ಲಿ ಸೊ ಇದರಲ್ಲಿ ನಿಮ್ಮ PNS ಅಲ್ಲಿ ಇದರಲ್ಲಿ ನಿಮ್ಗೆ ಏನಂದರೆ 2 ಟೈಪ್ಸ್ ಬರುತ್ತೆ. ಮತ್ತು ಇದರಲ್ಲಿ ಏನಂದರೆ ಒಂದು ಸೊಮ್ಯಾಟಿಕು, ಇನ್ನೊಂದು ಸೊ ಇದರಲ್ಲಿ ನಿಮ್ಗೆ ಏನಂದರೆ ಒಂದು ಸೊಮ್ಯಾಟಿಕು, ಇನ್ನೊಂದು ಆಟೋನಮಿಕಲ್ಲೇ ಮತ್ತು 2 ಪಾರ್ಟ್ಸ್ ಬರುತ್ತೆ. ಏನಂದರೆ ಸಿಂಪ್ಯಾಟಿಕ್ಕು, ಒಂದು ಪ್ಯಾರಾಸಿಂಪ್ಯಾಟಿಕ್ಕು. ಸೊ 2 ಟೈಪ್ಸ್ ಬರುತ್ತೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇಷ್ಟು ಕ್ವಶನ್ಸ್ ಮೇಲೆ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಬ್ರೈನ್ ಬಗ್ಗೆ ನಿಮಗೆ 10 ಮಾರ್ಕ್ಸ್ಗೆ ಜಾಸ್ತಿ ಕೇಳೋದಿಲ್ಲ, ಬಟ್ ಸಿಂಪಲ್ಲಾಗಿ ನೆನಪಿಟ್ಕೋಬೇಕಾದ್ರೆ ಏನು ನೆನಪಿಟ್ಕೋಬೇಕು ನೋಡ್ಕೊಳ್ರಿ. ಇಲ್ಲಿ ಜಸ್ಟು ದಿಸ್ ಈಸ್ ದ ಸೆಂಟ್ರಲ್ ಆರ್ಗನ್ಸ್ ಆಫ್ CNS, ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಬ್ರೈನ್ ಬಗ್ಗೆ ಒಂದು ಸಿಂಪಲ್ ಪಾಯಿಂಟು. ಸೊ ನೆಕ್ಸ್ಟ್ ಏನಂದರೆ ಮೇಜರ್ ಪಾರ್ಟ್ಸ್ ಆಫ್ ಬ್ರೈನ್ ನಿಮಗೆ ಎಲ್ರಿ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆಲ್ರೆಡಿ ಹೈಸ್ಕೂಲು PUC ಅಲ್ಲಿ ಕಲ್ತಿರ್ತೀರ. ಹಿಂಡ್ ಬ್ರೈನು, ಫಾರ್ ಬ್ರೈನು, ಮಿಡ್ ಬ್ರೈನ್ ಅಂತ. ಸೊ ಇಷ್ಟು ನೆನಪಿಟ್ಕೊಳ್ರಿ ಸಾಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಪೈನಲ್ ಕಾರ್ಡು. ಇದು ನೋಡಿರಿ, ಸ್ಪೈನಲ್ ಕಾರ್ಡ್ ಈಸ್ ದಿ ಲಾಂಗ್ ಟ್ಯೂಬ್ಯುಲರ್ ಸ್ಟ್ರಕ್ಚರ್ ದ್ಯಾಟ್ ಎಕ್ಸ್ಟೆಂಡ್ ಫ್ರಮ್ ದಿ ಬ್ರೈನ್ ಸ್ಪೈನ್ ಪ್ರೊಟೆಕ್ಟ್ ಬೈ ವರ್ಟೆಬ್ರಿ. ಇಷ್ಟು ವರ್ಟೆಬ್ರಿ ಅಂತ ನೆನಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟು ಸ್ಟ್ರಕ್ಚರ್ ಆ್ಯಂಡ್ ನ್ಯೂರಾನ್ಸ್, ಇದು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ಸೆಲ್ ಬಾಡಿ ಡೆಂಡ್ರೈಟ್ಸ್ ಎಕ್ಸಾನ್ಸ್ ಇದೆಲ್ಲ ಬರುತ್ತೆ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ನ್ಯೂರಾನ್ಸ್, ಇದು ಕೂಡ ಸೇಮು, ಅದರಲ್ಲಿ ಬರೋದು ನಡೆಯುತ್ತೆ. ಇದರಲ್ಲಿ ಕೂಡ ಸೇಮ್ ಇದೆ. ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಇದರಲ್ಲಿ ಕೂಡ ಸೇಮ್ ಇದೆ. ನೆಕ್ಸ್ಟ್ ಸಿನ್ಯಾಪ್ಸ್, ದಿಸ್ ಇಸ್ ಸ್ಪೆಷಲೈಸ್ಡ್ ಜಂಕ್ಷನ್ ಅಥವಾ ಕನೆಕ್ಷನ್ ಬಿಟ್ವೀನ್ 2 ನ್ಯೂರಾನ್ಸ್ ಅಂತ. ಇದು ಸಿಂಪಲ್ ಡೆಫಿನೇಷನ್. ನಿಮಗೆ ಇಲ್ಲಿ 3 ಲೈನ್ಸ್ ಕೊಟ್ಟಿದ್ದಾರೆ ಡೆಫಿನೇಷನ್, ಬಟ್ ನಿಮಗೆ ಸಿಂಪಲ್ ಡೆಫಿನೇಷನ್ ಏನಂದರೆ ಕನೆಕ್ಷನ್ ಬಿಟ್ವೀನ್ 2 ನ್ಯೂರಾನ್ಸು ಅಥವಾ ದಿಸ್ ಈಸ್ ದ ಸ್ಪೆಷಲೈಸ್ಡ್ ಜಂಕ್ಷನ್ ಅಂತ. ಇಷ್ಟು ಬರೆದ್ರೆ ಸಾಕು ನಿಮಗೆ, ಇದು ಡೆಫಿನೇಷನ್ ಕಂಪಲ್ಸರಿ. ನೆಕ್ಸ್ಟು ಪಾರ್ಟ್ಸ್ ಆಫ್ ಸಿನ್ಯಾಪ್ಸ್ ಆಗಲಿ ಮತ್ತು ಅದರಲ್ಲಿ ಟೈಪ್ಸ್ ಏನು ಬರುತ್ತೆ ಅದೆಲ್ಲ ಬರೀಬೇಕು, ಡಯಾಗ್ರಾಮ್ ತಿಳಿಸಬೇಕು. ಸೊ ಇಷ್ಟು ಮತ್ತು ಸರ್ಕಲ್ ಆಫ್ ವಿಲ್ಲೀಸು ನಿಮಗೆ ಈ ಬೇಸ್ ನರ್ಸಿಂಗ್ ಸೆಮ್ ಬ್ಯಾಚ್ ಸ್ಟಾರ್ಟ್ ಆದಾಗ 10 ಮಾರ್ಕ್ಸ್ಗೆ ಫಸ್ಟ್ ಕ್ವಶನ್ ಯಾವುದಂದರೆ ಸರ್ಕಲ್ ಆಫ್ ವಿಲ್ಲೀಸ್. ಇದನ್ನೇ ಕೇಳಿದರು, ಮೈಂಡಲ್ಲಿ ಇರಲಿ. ರಿಪೀಟೆಡ್ ಕ್ವಶನ್ ಒಂದು ಸಲ ಇದು ಆಲ್ರೆಡಿ ಆಗಿದೆ. ಸೊ ಇದ್ರ ಬಗ್ಗೆ ಲೊಕೇಶನ್ಸ್ ಆಗಲಿ, ಸ್ಟ್ರಕ್ಚರ್ಸ್ ಆಗಲಿ, ಡೆಫಿನೇಷನ್ಸ್ ಆಗಲಿ ಇದೆಲ್ಲ ಬರೀಬೇಕು. ಸೊ ಇಷ್ಟು ಏನಂದರೆ ನರ್ವಸ್ ಸಿಸ್ಟಮು. ಸೊ ಇಷ್ಟು ಎಲ್ಲ ಎನಾಟಮಿ ಬ್ಲೂ ಪ್ರಿಂಟು. ಇವಾಗ ಫಿಸಿಯಾಲಜಿ ಆಯಿತು, ಎನಾಟಮಿ ಆಯಿತು, ಎಲ್ಲ ಕವರ್ ಆಗಿದೆ. ಸೊ ಇದರಲ್ಲಿ ಏನಿದೆ ಇದು ನೋಡ್ಕೊಡ್ರಿ. ಕ್ರೇನಿಯಲ್ ನರ್ವಸ್ ಟೋಟಲ್ ಎಷ್ಟು ಇರುತ್ತೆ, 12 ಇರುತ್ತೆ. ಆಲ್ಫ್ಯಾಕ್ಟ್ರಿ, ಆಪ್ಟಿಕ್, ಅಕ್ಯುಮುಲೇಟರ್, ಟ್ರಾಕ್ಲಿಯರ್, ಟ್ರೈಜಮಿನಲ್, ಎಬ್ಡುಸೆನ್ಸ್, ಫೇಸಿಯಲ್, ವೆಸ್ಟಿಬುಕ್ಯುಲರ್, ಗ್ಲಾಸೋಫ್ಯಾರಿಂಜಲ್, ವೇಜಸ್, ಎಕ್ಸೆಸರಿ. ಸೊ ಇಷ್ಟೇನೆಂದರೆ ನೆಕ್ಸ್ಟ್ ಲಾಸ್ಟ್ ಯಾವುದು, ಹೈಪೋಗ್ಲಾಸಲ್. ಸೊ ಇಷ್ಟು ಏನಂದರೆ ನೆನಪಿಟ್ಕೋಬೇಕು. ಇದರಲ್ಲಿ ಯಾವುದಾದ್ರೂ ನಿಮಗೆ ಒಂದು ಡೆಫಿನೇಷನ್ ಕೂಡ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಡೆಫಿನೇಷನ್ ಅಥವಾ ಅದ್ರ ಬಗ್ಗೆನೇ 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ ಕೇಳ್ಬೋದು, ಹೇಳೋದಕ್ಕಾಗಲ್ಲ ಯಾವ ನರ್ವ್ ಬಗ್ಗೆ ಕೇಳ್ತಾನೆ. ಅಥವಾ ಟೋಟಲಿ ಕ್ರೇನಿಯಲ್ ನರ್ವ್ಸ್ ಬಗ್ಗೆ ಕೂಡ ಕೇಳ್ಬೋದು 10 ಮಾರ್ಕ್ಸ್ಗೆ. ಮೈಂಡಲ್ಲಿ ಇರಲಿ. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ ಎಲ್ಲರೂ. ಸೊ ಇಷ್ಟೇನೆಂದರೆ ಅನಾಟಮಿ ಬ್ಲೂ ಪ್ರಿಂಟು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನೆಕ್ಸ್ಟ್ ಏನಂದರೆ